ಫೈನಲಿ ತಂದಿದ್ದೀನಿ ಈ ಪಾರ್ಟ್ 3 ನ. ಅಂಡ್ ಬನ್ನಿ ಮತ್ತೆ ಒಂದು ಚಿಕ್ಕ ಇಂಟ್ರೋ ಜೊತೆ ರೀಕ್ಯಾಪ್ ಕೂಡ ಮಾಡ್ಕೊಂಡ್ ಬಿಡೋಣ. ಈ ಜಗತ್ತಿನಲ್ಲಿ ಪ್ರತಿ ವರ್ಷ ಸಾವಿರಾರು ಮೂವೀಸ್ ಹಾಗೂ ವೆಬ್ ಸೀರೀಸ್ ಗಳು ಲಾಂಚ್ ಆಗುತ್ತೆ. ಆದ್ರೆ ಈ ಕಥೆಗಳ ರಾಶಿಯಲ್ಲಿ ನಿಮ್ಗೆ ಇಷ್ಟ ಆಗೋ ಕತೆ ವಿವರಿಸೋ ಚಾನಲ್ ಮಿಥಿಲೋ ಪ್ರೊಡಕ್ಷನ್ಸ್. ಸೊ ಈ 3ನೇ ಪಾರ್ಟ್ ನಲ್ಲಿ ನಾನು 5 ಎಪಿಸೋಡ್ಸ್ ನ ಕವರ್ ಮಾಡ್ತಾ ಇದ್ದೀನಿ. ಫಸ್ಟ್ ಪಾರ್ಟ್ ಮತ್ತೆ ಸೆಕೆಂಡ್ ಪಾರ್ಟ್ ನ ನೋಡದೇ ಇದ್ರೆ ಈಗಲೇ ಹೋಗಿ ನೋಡ್ಕೊಂಡು ಬನ್ನಿ. ಸೊ ನಿಮ್ಗೆ ಗೊತ್ತಿರುವ ಹಾಗೆ ಹಿಂದಿನ ಪಾರ್ಟ್ ನಲ್ಲಿ ಕೊಲೋಸಾಲ್ ಟೈಟನ್ ಬಂದು ವಾಲ್ ರೋಸ್ ನ ಗೇಟ್ ನು ಕೂಡ ಹೊಡೆದ್ ಬಿಟ್ಟಿತ್ತು. ಇದರಿಂದಾಗಿ ಆರೆನ್ ಮತ್ತೆ ಅವನ ಕಾಮ್ರೇಡ್ಸ್ ಗೆ ಮಿಷನ್ ಸಿಕ್ತು. ಬಟ್ ಅದಾದ ನಂತರ ಆರೆನ್ ನ ಕಾಮ್ರೇಡ್ಸ್ ಎಲ್ಲ ಸತ್ತೋದ್ರು ಮತ್ತೆ ಆರೆನ್ ಕೂಡ ಸತ್ತೋದ. ಆದ್ರೆ ಅಟ್ಯಾಕ್ ಟೈಟನ್ ಇದಕ್ಕಿದ್ದಂಗೆ ಬಂದ್ಬಿಡ್ತು. ನಂತರ ಅದರ ಸಹಾಯದಿಂದ ಎಲ್ಲ ತನ್ನ ಗ್ಯಾಸ್ ನ ರೀಫಿಲ್ ಮಾಡ್ಕೊಂಡು ಹೆಡ್ ಕ್ವಾರ್ಟರ್ ಗೆ ಹೋಗಿ. ಬಟ್ ನಮ್ಗೆ ಮುಂದೆ ಗೊತ್ತಾಗತ್ತೆ ಏನಂದ್ರೆ ಆ ಅಟ್ಯಾಕ್ ಟೈಟನ್ ಬೇರೆ ಯಾರು ಅಲ್ಲ, ಆರೆನ್ ಯೀಗರ್. ಆರೆನ್ ಇನ್ನು ಬದುಕೊಂಡಿದ್ದಾನೆ ಅಂತ. ಅದಾದ ನಂತರ ಗ್ಯಾರಿಸನ್ ಟೀಮ್ ಆರೆನ್ ನ ಕೊಲ್ಲೋಕೆ ಹೋಗಿತ್ತು. ಬಟ್ ಕಮಾಂಡರ್ ಪಿಕ್ಸಿಸ್ ಬಂದು ಅವ್ರನ್ನ ತಡೆದ್ಬಿಟ್ರು. ಅಂಡ್ ಅರ್ಮಿನ್ ತನ್ನ ಪ್ಲಾನ್ ನು ಕೂಡ ಹೇಳ್ತಾನೆ, ಹೇಗೆ ಆರೆನ್ ನ ಟೈಟನ್ ನ ಯೂಸ್ ಮಾಡ್ಕೊಂಡು ನಾವು ಆ ವಾಲ್ ರೋಸ್ ಗೆ ಆಗಿರೋ ಹೋಲ್ ನ ಮುಚ್ಚಾಕ್ಬಹುದು ಅಂತ. ಅಂಡ್ ಹಾಗೆ ಇವಾಗ ಎಪಿಸೋಡ್ 11 ಇಲ್ಲಿ ಪೂರ್ತಿ ಗ್ಯಾರಿಸನ್ ಟೀಮ್ ಭಯದಲ್ಲಿದೆ. ಮತ್ತೆ ಅಲ್ಲಿಗೆ ಕಮಾಂಡರ್ ಪಿಕ್ಸಿಸ್ ಬರ್ತಾರೆ ಅಂಡ್ ಹೇಳ್ತಾರೆ, ಅಟೆನ್ಷನ್, ಇವನು ಆರೆನ್ ಯೀಗರ್ ಮತ್ತೆ ಇವನ ಸಹಾಯದಿಂದ ನಾವು ನಮ್ಮ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡ್ತೀವಿ. ಅಂಡ್ ಅವರು ತನ್ನ ಪ್ಲಾನ್ ನ ಹೇಳ್ಕೊಳ್ತಾರೆ. ಕಮಾಂಡರ್ ಪಿಕ್ಸಿಸ್ ಹೇಳ್ತಾರೆ, ನಾವು ನಿಮ್ಗೆ ಗೊತ್ತಿರುವ ಹಾಗೆ ವಾಲ್ ರೋಸ್ ನ ಗೇಟ್ ಹೊರದೋಗಿದೆ ಮತ್ತೆ ನಾವು ಆರೆನ್ ಗೆ ಸಿಕ್ಕಿರೋ ಟೈಟನ್ ಪವರ್ ನಿಂದ ಆ ಗೋಡೆಯ ಹೋಲ್ ನ ಮುಚ್ಚಬಹುದು. ಆದ್ರೆ ಇಲ್ಲಿರೋರು ಎಲ್ಲರಿಗೂ ಶಾಕ್ ಆಗುತ್ತೆ, ಆ ಹೋಲ್ ನ ಮುಚ್ಚೋದೆಗೆ ಇಲ್ಲಿವರೆಗೂ ವಾಲ್ ಮಾರಿಯ ಗೇಟ್ ನೆ ಸೀಲ್ ಮಾಡೋಕಾಗಿಲ್ಲ. ಸೊ ಕಮಾಂಡರ್ ಪಿಕ್ಸಿಸ್ ಎಕ್ಸ್ಪ್ಲೇನ್ ಮಾಡ್ತಾರೆ, ಹೇಗೆ ಆರೆನ್ ಗೆ ಟೈಟನ್ ಪವರ್ ಇದೆ, ಅವನು ಒಂದು ಟೈಟನ್ ಆಗಿ ಬದಲಾಗಬಹುದು ಅಂತ. ಮತ್ತೆ ಅವರು ಏನ್ ಮಾಡ್ತಾರೆ ಅಂದ್ರೆ ಆರೆನ್ ಟೈಟನ್ ಆದ ನಂತರ ಆ ದೊಡ್ಡ ಬಂಡೆಯಿಂದ ಹೋಲ್ ನ ಮುಚ್ತಾನೆ. ಇದರಿಂದ ಟೈಟನ್ ಗಳು ಒಳಗೆ ಬರೋದೇ ಇಲ್ಲ. ಆದ್ರೆ ನೀವೇನ್ ಮಾಡ್ಬೇಕಂದ್ರೆ ಆರೆನ್ ಬೇರೆ ಟೈಟನ್ ಗಳಿಂದ ಕಾಪಾಡಬೇಕಾಗುತ್ತೆ. ಆದ್ರೆ ಇಲ್ಲಿ ಇರೋರು ಯಾರಿಗೂ ಅಷ್ಟು ನಂಬಿಕೆನ ಬರ್ತಾ ಇಲ್ಲ. ಒಬ್ಬ ಮನುಷ್ಯ ಟೈಟನ್ ಆಗೋದಂದ್ರೆ ಏನು ಅಂತ ಅವ್ರ ಮನಸ್ಸಲ್ಲಿ ಓಡ್ತಾ ಇದೆ. ಮತ್ತೆ ಇಲ್ಲಿ ಅರ್ಮಿನ್ ಕಮಾಂಡರ್ ಪಿಕ್ಸಿಸ್ ನ 2 ಅಸಿಸ್ಟೆಂಟ್ಸ್ ಗೆ ಹೇಳ್ತಾ ಇದ್ದಾನೆ ತನ್ನ ಪ್ಲಾನ್ ಅನ್ನ. ಆರೆನ್ ಬಂಡೆನ ತಗೊಂಡು ಎಲ್ಲಿವರೆಗೂ ವಾಲ್ ರೋಸ್ ನ ಗೇಟ್ ನ ಮುಚ್ಚಲ್ವೋ ಅಲ್ಲಿವರೆಗೂ ಎಲೈಟ್ಸ್ ಮತ್ತೆ ಬೇರೆ ಮೆಂಬರ್ಸ್ ಎಲ್ಲ ಬೇರೆ ಟೈಟನ್ ಗಳನ್ನ ಫೈಟ್ ಮಾಡ್ತಾರೆ. ಮತ್ತೆ ಅದನ್ನ ಆರೆನ್ ಹತ್ರ ಹೋಗದೆ ಇದ್ದಂಗೆ ನೋಡ್ಕೊಳ್ಬೇಕು. ನಮ್ಗೆ ಗೊತ್ತಿದ್ದಂಗೆ ಟೈಟನ್ ಗಳು ಈ ಜನ ಎಲ್ಲಿ ಜಾಸ್ತಿ ಇರ್ತಾರೋ ಅಲ್ಲಿಗೆ ಮಾತ್ರ ಬರೋದು. ಸೊ ನಾವು ಆ ಟೈಟನ್ ಗಳನ್ನ ಡಿಸ್ಟ್ರಾಕ್ಟ್ ಮಾಡಬಹುದು. ಆದ್ರೆ ಆರೆನ್ ಒಬ್ಬನೇ ಬಿಡೋಕ್ ಆಗಲ್ಲ, ಅವನನ್ನ ಯಾರು ಗಾರ್ಡ್ ಮಾಡ್ಬೇಕಾಗತ್ತೆ. ಸ್ವಲ್ಪ ಎಲೈಟ್ ಮೆಂಬರ್ಸ್ ನ ಅಲ್ಲಿ ಇಡೋಣ ಅವನ ಹತ್ರ ಅಂತ. ಬಟ್ ಆಫ್ ಕೋರ್ಸ್ ಒಂದ್ ವೇಳೆ ಆ ಬಂಡೆನ ಮೂವ್ ಮಾಡೋಕ್ ಆದ್ರೆ ಮಾತ್ರ ಈ ಪ್ಲಾನ್ ವರ್ಕ್ ಆಗೋದು. ಆರೆನ್ ಗೆ ಒಂದ್ ವೇಳೆ ಆ ಕೆಲಸ ಮಾಡೋಕ್ ಆಗದೆ ಇದ್ರೆ ತುಂಬಾನೇ ಪ್ರಾಬ್ಲಮ್ ಆಗ್ಬಿಡುತ್ತೆ. ಮತ್ತೆ ಇಲ್ಲಿ ಅಸಿಸ್ಟೆಂಟ್ಸ್ ಕೂಡ ಹೇಳ್ತಾರೆ ಏನಂದ್ರೆ ನಾವ್ ಈ ಪ್ಲಾನ್ ಅನ್ನ ತುಂಬಾ ಕಡಿಮೆ ಟೈಮ್ ಅಲ್ಲಿ ಮಾಡ್ಬೇಕಾಗತ್ತೆ. ಇಲ್ದೇ ಇದ್ರೆ ಒಡೆದೋಗಿರೋ ಗೇಟ್ ನಿಂದ ಬೇರೆ ಟೈಟನ್ ಗಳು ಕೂಡ ನುಗ್ಬಿಡುತ್ತವೆ. ಅಂಡ್ ಹಾಗೇನಾದ್ರೂ ಆಗ್ಬಿಟ್ರೆ ಅವರಿಂದ ಗೆಲ್ಲೋದು ಇಂಪಾಸಿಬಲ್ ಅಂತ. ಅಂಡ್ ಇಲ್ಲಂತೂ ಯಾರು ಕೇಳ್ತಾನೆ ಇಲ್ಲ, ಎಲ್ಲ ಭಯಗೊಂಡಿದ್ದಾರೆ. ಅವರು ಈ ಮಿಷನ್ ಗೆ ಒಪ್ತಾನೆ ಇಲ್ಲ. ಸುಮ್ನೆ ಟೈಟನ್ ಗಳ ಬಾಯಿಗೆ ಸಿಕ್ಕಿ ಸಾಯೋದ್ಕಿಂತ ನಾನು ನನ್ನ ಫ್ಯಾಮಿಲಿ ಜೊತೆ ಸ್ವಲ್ಪ ಸಮಯನ ಸ್ಪೆಂಡ್ ಮಾಡಿ ಕೊನೆಯದಾಗಿ ಸಾಯ್ತೀನಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ತುಂಬಾ ಜನ ಅಲ್ಲಿಂದ ಹೋಗ್ತಾ ಇದ್ದಾರೆ. ಬಟ್ ಕಮಾಂಡರ್ ಪಿಕ್ಸಿಸ್ ಹೇಳ್ತಾರೆ, ಯಾರ್ಯಾರ್ಗೆ ಇಲ್ಲಿ ಇರೋಕೆ ಇಷ್ಟ ಇಲ್ವೋ ಅವರೆಲ್ಲ ಹೋಗ್ಬೋದು, ಯಾರ್ಯಾರು ಭಯಗೊಂಡಿದಾರೋ ಅವರೆಲ್ಲ ಹೋಗ್ಬೋದು. ಆದ್ರೆ ನೆನ್ಪಿಟ್ಕೊಳ್ಳಿ, ನೀವು ಇವಾಗ ಇಲ್ಲಿ ಎಷ್ಟು ಹೆದರ್ಕೊಂಡಿದ್ದೀರೋ ಒಂದ್ ವೇಳೆ ಟೈಟನ್ ಗಳು ನುಗ್ಬಿಟ್ರೆ ಅದಕ್ಕಿಂತ ಹೆಚ್ಚು ಜಾಸ್ತಿ ನೋವನ್ನ ಮತ್ತೆ ಭಯನ ನಿಮ್ಮ ಪೇರೆಂಟ್ಸ್, ಸಿಬ್ಲಿಂಗ್ಸ್, ಫ್ಯಾಮಿಲಿ ಅನುಭವಿಸ್ತಾರೆ. ಒಂದ್ ವೇಳೆ ಇದರಿಂದ ನಿಮ್ಗೆ ಏನಾದ್ರೂ ತೊಂದ್ರೆ ಇಲ್ದೇ ಇದ್ರೆ ನೀವು ಇಲ್ಲಿಂದ ಹೋಗ್ಬಹುದು ಅಂತ. ಮತ್ತೆ ಇದನ್ನ ಕೇಳಿ ಅಲ್ಲಿರೋ ಜನರಿಗೂ ಇದು ಸರಿ ಅನ್ಸುತ್ತೆ. ಸೊ ಅವರು ಮುಂದೆ ಬರ್ತಾರೆ ಮತ್ತೆ ಈ ಮಿಷನ್ ಗೆ ಒಪ್ಕೊಳ್ತಾರೆ. ಭಯ ಅವ್ರ ಮನ್ಸಲ್ಲಿ ಇನ್ನೂ ಇದೆ, ಆದ್ರೆ ಫ್ಯಾಮಿಲಿಗೋಸ್ಕರ ಹೋರಾಡೋದಿದ್ರೆ ಏನ್ ಮಾಡೋಕ್ಕೂ ತಯಾರಿದ್ದಾರೆ ಇವರು. ಕಮಾಂಡರ್ ಪಿಕ್ಸಿಸ್ ಕೊನೆದಾಗಿ ಎಲ್ಲರಿಗೂ ಹೇಳ್ತಾರೆ, ಒಂದ್ ವೇಳೆ ಮನುಕುಲತೆ ಅಳಿಯೋ ಹಾಗಿದ್ರೆ ಅದು ಟೈಟನ್ ಗಳಿಂದ ಅಳಿಬಾರ್ದು, ನಾವೆಲ್ಲರೂ ಹೋರಾಡ್ಬೇಕು ಅಂತ. ಸೊ ಇವಾಗ ಆರೆನ್ ಒಬ್ನೇ ಎಲ್ಲರ ಹೋಪ್, ನೋಡ್ಬೇಕು ಅವನು ಈ ಕೆಲಸನ ಸಕ್ಸಸ್ಫುಲಿ ಮಾಡ್ತಾನ ಇಲ್ವೋ ಅಂತ. ಅಂಡ್ ಸೊ ಕಮಾಂಡರ್ ಪಿಕ್ಸಿಸ್ ಆರೆನ್ ಗಾರ್ಡ್ ಮಾಡೋಗೋಸ್ಕರ ಅವರು ತನ್ನ ಕಾಮ್ರೇಡ್ ನೆ ಕಳಿಸ್ತಾನೆ, ಜಾನ್ ಡೈಟ್ರಿಕ್, ರಿಕೋ ಬ್ರಿಜಾನ್ಸ್ಕಾ, ಮಿತಾಬಿ ಜರ್ನಾಕ್ ಅನ್ನೋರನ್ನ. ನಾವು ಜಾನ್, ರಿಕೋ, ಮಿತಾಬಿ ಅಂತ ಕರೆಯೋಣ. ಬಟ್ ಪಿಕ್ಸಿಸ್ ಬೇರೆ ಟೀಮ್ ನ ಲೀಡ್ ಮಾಡ್ತಾನೆ. ಸೊ ಅವನು ಜಾನ್ ನ ಈ ಎಲೈಟ್ ಟೀಮ್ ನ ಲೀಡರ್ ಆಗಿ ಮಾಡ್ತಾನೆ. ಇಲ್ಲಿ ಮಿಕಾಸ ಆರೆನ್ ಗೆ ಹೇಳ್ತಾ ಇದ್ದಾಳೆ, ನಾನು ಕೂಡ ನಿನ್ ಜೊತೆ ಬರ್ತೀನಿ ಅಂತ. ಆದ್ರೆ ಅವನು ಬೇಡ ಅಂತ ರೇಗಾಡ್ತಾ ಇದ್ದಾನೆ. ಮತ್ತೆ ಅಲ್ಲಿಗೆ ಜಾನ್ ಬಂದು ಹೇಳ್ತಾನೆ, ನಮ್ಮ ಎಲೈಟ್ ಟೀಮ್ ಅಲ್ಲಿ ಮಿಕಾಸನ ಕೂಡ ಸೇರಿಸ್ಕೊಂತೀವಿ, ನಿನ್ನ ಸ್ಕಿಲ್ ನಮ್ಗೆ ಬೇಕಾಗಿದೆ ಅಂತ. ಸೊ ಇವಾಗ ಆರೆನ್ ಜೊತೆ ಮಿಕಾಸ ಕೂಡ ಇರ್ತಾಳೆ. ಎಲ್ಲ ತಯಾರಾಗಿದ್ದಾರೆ, ಎಲ್ಲ ಮಿಷನ್ ನ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ. ಅವರು ತಮ್ಮ ಜಾಗಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿ ಟೈಟನ್ ಗಳನ್ನ ಅವರೆಲ್ಲ ಡಿಸ್ಟ್ರಾಕ್ಟ್ ಮಾಡ್ತಾ ಇದ್ದಾರೆ, ಒಂದ್ ಕಡೆ ತರ್ತಾ ಇದ್ದಾರೆ. ರಿಕೋ ಆರೆನ್ ಗೆ ಹೇಳ್ತಾರೆ, ಇವರೆಲ್ಲ ನಿನ್ಗೋಸ್ಕರನೇ ಸಾಯೋಕೆ ತಯಾರಾಗಿದ್ದಾರೆ, ಇವ್ರಿಗೂ ಫ್ಯಾಮಿಲಿ ಇದೆ, ಹೆಸರಿದೆ, ಐಡೆಂಟಿಟಿ ಇದೆ, ನೋಡು ಎಲ್ಲ ಇವಾಗ ನಿನ್ನ ಮೇಲೆ ಇರೋದು. ನಾವು ಕೂಡ ಸೋಲ್ಜರ್ಸ್ ಆಗಿ ನಿನ್ಗೋಸ್ಕರ ಸಾಯೋಕೆ ತಯಾರಾಗಿದ್ದೀವಿ, ನೀನು ಈ ಮಿಷನ್ ನ ಸಕ್ಸಸ್ಫುಲಿ ಎಕ್ಸಿಕ್ಯೂಟ್ ಮಾಡ್ಲೇಬೇಕಾಗತ್ತೆ. ಇವರೆಲ್ಲರ ಶರೀರದಲ್ಲೂ ಮಾಂಸ ಮತ್ತೆ ರಕ್ತ ಇದೆ. ಈ ಮಿಷನ್ ನಲ್ಲಿ ಎಷ್ಟೋ ಸೋಲ್ಜರ್ಸ್ ಸಾಯ್ಬಹುದು. ನನ್ನ ಜೂನಿಯರ್
ಜೂನಿಯರ್, ಸೀನಿಯರ್ಸ್ ಮತ್ತೆ ಮೆಂಬರ್ಸ್ ಕೂಡ. ಅರೆನ್ ಈಗರ್ ಇವೆಲ್ಲ ನಿನ್ ಕೈಲಿದೆ. ಅರೆನ್ ನ ಹೆಗಲ ಮೇಲೆ ಇವಾಗ ಒಂದು ದೊಡ್ಡ ಜವಾಬ್ದಾರಿ ಇದೆ. ಇಲ್ಲಿವರೆಗೂ ಮನುಕುಲತೆ ಟೈಟನ್ಸ್ ನ ವಿರುದ್ಧ ಗೆಲ್ಲೇ ಇಲ್ಲ. ಆದ್ರೆ ಆ ವಾಲ್ರೋಸ್ ನ ಗೇಟ್ ನ ಮುಚ್ಚಿದ್ರೆ ಇದು ಮನುಕುಲತೆಯ ಮೊದಲ ಗೆಲುವಾಗಿರುತ್ತೆ ಟೈಟನ್ಸ್ ನ ವಿರುದ್ಧ. ಅಂಡ್ ಅರೆನ್ ಟ್ರಾನ್ಸ್ಫಾರ್ಮ್ ಆಗ್ತಾನೆ ಟೈಟನ್ ಆಗಿ. ಇಲ್ಲಿ ಮಿಕಾಸಾ ನೋಡ್ತಾ ಇದ್ದಾಳೆ. ಬಟ್ ವೈಟ್ ಅರೆನ್ ಅಂತೂ ಮಿಕಾಸಾಗೆ ಸೀದಾ ಅಟ್ಯಾಕ್ ಮಾಡ್ಬಿಟ್ಟ. ವಾಟ್ ವೈ? ಎಪಿಸೋಡ್ 12. ಅರೆನ್ ಯಾಕೆ ಮಿಕಾಸಾಗೆ ಅಟ್ಯಾಕ್ ಮಾಡ್ದ ಗುರು? ಬಟ್ ಮಿಕಾಸಾ ಪಾರಾಗ್ತಾಳೆ ಓಡಿಯಂ ಗಿಯರ್ ನಿಂದ. ಅಂಡ್ ಮಿಕಾಸಾ ಟ್ರೈ ಮಾಡ್ತಾ ಇದ್ದಾಳೆ ಅರೆನ್ಗೆ ಪ್ರಜ್ಞೆ ತರೋಕೆ. ಅಂದ್ರೆ ಅವನು ಅನ್ಕಂಟ್ರೋಲ್ ಆಗಿದ್ದಾನೆ. ಅವನು ಇವಾಗ ತನ್ನ ಪ್ರಜ್ಞೆಲೇ ಇಲ್ಲ, ಕಂಟ್ರೋಲೇ ಇಲ್ಲ. ಅವನು ಬೇರೆ ಟೈಟನ್ ಗಳ ರೀತಿನ ಮನುಷ್ಯರಿಗೆ ಅಟ್ಯಾಕ್ ಮಾಡ್ತಾ ಇದ್ದಾನೆ. ಮತ್ತೆ ರೀಕೋ ರೆಡ್ ಸಿಗ್ನಲ್ ಕೊಡ್ತಾಳೆ. ಪ್ಲಾನ್ ನಲ್ಲಿ ಪ್ರಾಬ್ಲಮ್ ಆಗಿದೆ, ಅದು ಫೇಲ್ ಆಗ್ಬಹುದು ಅಂತ. ಆದ್ರೆ ಕಮಾಂಡರ್ ಪಿಕ್ಸಸ್ಗೆ ಇನ್ನು ಅವ್ರ ಮೇಲೆ ನಂಬಿಕೆ ಇದೆ. ಅವರು ತನ್ನ ಕಾಮ್ರೇಡ್ ಗೆ ಹೇಳ್ತಾರೆ ಏನು ಮಾಡೋಕ್ ಹೋಗ್ಬೇಡಿ, ಇಲ್ಲೇ ಇರಿ, ಟೈಟನ್ ಗಳನ್ನ ಕಾರ್ನರ್ ನಲ್ಲೇ ಇಟ್ಕೊಳ್ಳಿ ಅಂತ. ಮತ್ತೆ ಅಲ್ಲೇ ಅರೆನ್ ಹೊಡ್ಕೊಂಡು ಕೆಳಗೆ ಕೂತ್ಕೊಂಡ್ಬಿಟ್ಟ. ಅಂಡ್ ಅಲ್ಲಿಗೆ ಆರ್ಡರ್ ಬರುತ್ತೆ ಏನಂದ್ರೆ 10 ಮತ್ತೆ 12 ಮೀಟರ್ ಉದ್ದದ ಟೈಟನ್ ಗಳು ಬಂದಿವೆ. ರೀಕೋ ಮತ್ತೆ ಮಿತಾಬಿ ಜಾನ್ ಹೋಗ್ಬೇಕಾಗತ್ತೆ ಅಂತ. ರೀಕೋ ಕೋಪದಲ್ಲಿ ಹೇಳ್ತಾಳೆ ಸರಿ ಹಾಗಿದ್ರೆ ನಾನಿವಾಗ ಅಲ್ಲಿಗೆ ಹೋಗ್ತೀನಿ. ಬೇರೆ ಜನರ ರಕ್ಷಣೆ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಇವನನ್ನೇ ಇಲ್ಲಿ ಸುಮ್ನೆ ಬಿಟ್ಟು ಹೋಗೋದು ವಾಸಿ ಅಂತ. ಆದ್ರೆ ಜಾನ್ ಹೇಳ್ತಾನೆ ನಾವ್ ಹಾಗ್ ಮಾಡೋಕ್ಕಾಗಲ್ಲ. ಜಾನ್ ಹೇಳ್ತಾನೆ ಅರೆನ್ ಈಗರ್ ಹತ್ರ ಇರೋ ಪವರ್ ಬೇರೆ ಯಾರ ಹತ್ರನೂ ಇಲ್ಲ, ಅವನನ್ನ ಹೀಗೆ ಬಿಡೋಕ್ಕಾಗಲ್ಲ ಅಂತ. ಬಟ್ ರೀಕೋ ಒಪ್ಕೊಳ್ತಾನೆ ಇಲ್ಲ. ರೀಕೋ ಹೇಳ್ತಾಳೆ ಎಷ್ಟೇ ಅಂದ್ರೂ ಅವನು ನಮ್ಗೆ ಅಟ್ಯಾಕ್ ಮಾಡ್ತಾ ಇದ್ದಾನೆ, ಅವನನ್ನ ಇಲ್ಲಿ ಬಿಟ್ಟು ಬೇಗ ಬೇರೆ ಮಿಷನ್ ಗೆ ಹೋಗ್ಬೇಕಾಗತ್ತೆ. ಆದ್ರೆ ಜಾನ್ ಹೇಳ್ತಾನೆ ನೀನು ತಪ್ಪಾಗಿ ತಿಳ್ಕೊಂಡಿದ್ಯಾ. ಅರೆನ್ ಈಗರ್ ರಿಕವರ್ ಆಗೋವರೆಗೂ ನಾವು ಅವನನ್ನ ಬಿಟ್ಟು ಹೋಗಕ್ಕಾಗಲ್ಲ. ಬರೀ ಅವನ ಹತ್ರ ಮಾತ್ರ ಈ ಕೆಲಸನ ಮಾಡೋಕೆ ಸಾಧ್ಯ. ಅಂಡ್ ಜಾನ್ ಹೀಗೆ ಹೇಳಿ ರೀಕೋ ಮತ್ತೆ ಮಿತಾಬಿನ ಒಪ್ಸ್ತಾನೆ. ರೀಕೋ ಅದಕ್ಕೆ ಒಪ್ಕೊಳ್ತಾಳೆ ಮತ್ತೆ ಆರ್ಡರ್ ನ ಪಾಲಿಸ್ತಾಳೆ. ಅವಳು ತನ್ನ ಕಾಮ್ರೇಡ್ಸ್ ನ ಜೊತೆಗೆ ಆ 10 ಮೀಟರ್ ಉದ್ದದ ಟೈಟನ್ ನ ವಿರುದ್ಧ ಹೋರಾಡಕ್ಕೆ ಹೋಗ್ತಾಳೆ. ಮತ್ತೆ ಮಿತಾಬಿ ಬೇರೆ ಟೈಟನ್ ನ ವಿರುದ್ಧ ಹೋರಾಡಕ್ಕೆ ಹೋಗ್ತಾನೆ. ಸೊ ಟೈಟನ್ ಗಳು 2 ಕಡೆಯಿಂದ ಹತ್ರ ಬರ್ತಾ ಇವೆ. ಅದಕ್ಕೆ ಅರೆನ್ ಈಗರ್ ನ ಪ್ರೊಟೆಕ್ಟ್ ಮಾಡ್ಬೇಕು ಅಂದ್ರೆ ಅವರು ಫೈಟ್ ಮಾಡ್ಲೇಬೇಕಾಗತ್ತೆ. ಮತ್ತೆ ಮಿಕಾಸಾ ಜಾನ್ ಗೆ ಥ್ಯಾಂಕ್ ಯು ಅಂತ ಹೇಳ್ತಾಳೆ ಅವರನ್ನ ಒಪ್ಸಿದ್ದಕ್ಕೆ. ಮತ್ತೆ ಜಾನ್ ಹೇಳ್ತಾನೆ ಪರವಾಗಿಲ್ಲ, ನನ್ಗೂ ಇದೆಲ್ಲ ಅರ್ಥ ಆಗತ್ತೆ, ಎಷ್ಟೇ ಅಂದ್ರೂ ಅವನು ನಿನ್ನ ಲವರ್ ತಾನೆ ಅಂತ. ಮತ್ತೆ ಮಿಕಾಸಾಗೆ ನಾಚಿಕೆ ಆಗುತ್ತೆ. ಅಂಡ್ ಅವಳು ಹೇಳ್ತಾಳೆ ಅವನು ನನ್ನ ಫ್ಯಾಮಿಲಿ ಅಷ್ಟೇ. ಅಂಡ್ ಜಾನ್ ಹೋಗ್ತಾನೆ ಮಿತಾಬಿಗೆ ಬ್ಯಾಕಪ್ ಕೊಡೋಕೋಸ್ಕರ. ಅಂಡ್ ಅರೆನ್ ಪ್ರಜ್ಞೆ ತಪ್ಕೊಂಡಿದ್ದಾನೆ. ಮತ್ತೆ ಅವನು ಕಣ್ಬಿಟ್ಟು ನೋಡಿದ್ರೆ ಅವನು ತನ್ನ ಮನೇಲಿದ್ದಾನೆ, ಅಂದ್ರೆ ಅವನು ಕನ್ಸಲ್ಲಿದ್ದಾನೆ. ಮತ್ತೆ ಅಲ್ಲಿಗೆ ಸೀದಾ ಸೀನ್ ಕಟ್ ಆಗ್ಬಿಡುತ್ತೆ. ಇಲ್ಲಿ ಎಲ್ಲ ಅಲೈಟ್ಸ್ ಮತ್ತೆ ಬೇರೆ ಮೆಂಬರ್ಸ್ ಎಲ್ಲ ಟೈಟನ್ ಗಳ ವಿರುದ್ಧ ಹೋರಾಡ್ತಾ ಇದ್ದಾರೆ. ಯಾವ್ದು ಟೈಟನ್ ಗಳು ಅರೆನ್ ಹತ್ರ ಹೋಗದೆ ಇರ್ಲಿ ಅಂತ. ಆದ್ರೆ ಮಿಕಾಸಾ ನೋಟಿಸ್ ಮಾಡ್ತಾಳೆ ಏನಂದ್ರೆ ತುಂಬಾ ಟೈಟನ್ ಗಳು ಅರೆನ್ ಹತ್ರನೇ ಬರ್ತಾ ಇವೆ. ಮೇ ಬಿ ಅದು ಅರೆನ್ ಗೆ ಅಟ್ರಾಕ್ಟ್ ಆಗಿ ಬರ್ತಾ ಇದೆ ಅಂತ. ಆದ್ರೆ ಅರೆನ್ ಹುಡುಗಿ ಅಂತೂ ಅಲ್ಲ ಅಟ್ರಾಕ್ಟ್ ಆಗಿ ಬರೋಕೆ. ಏನ್ ನಡೀತಾ ಇದೆ ಇಲ್ಲಿ? ಮತ್ತೆ ಅಲ್ಲಿಗೆ ಅರ್ಮಿನ್ ಬಂದ. ಅರ್ಮಿನ್ ಅರೆನ್ ಹತ್ರ ಬರ್ತಾನೆ. ಆದ್ರೆ ಮಿಕಾಸಾ ಹೇಳ್ತಾಳೆ ಅಲ್ಲಿ ಹೋಗ್ಬೇಡ, ತುಂಬಾ ಡೇಂಜರ್ ಇದೆ, ಅರೆನ್ ತನ್ನ ಕಂಟ್ರೋಲ್ ನಲ್ಲಿ ಇಲ್ಲ ಅಂತ. ಆದ್ರೆ ಅರ್ಮಿನ್ ಹೇಳ್ತಾನೆ ಪ್ಲಾನ್ ನ ಕತೆ ಏನಾಯ್ತು? ಅರೆನ್ ಒಂದ್ ವೇಳೆ ಹೀಗೆ ಬಿದ್ಕೊಂಡಿದ್ರೆ ಪ್ಲಾನ್ ನ ಕತೆ ಏನಾಗುತ್ತೆ? ಮಿಕಾಸಾ ಹೇಳ್ತಾಳೆ ಅರೆನ್ ನ ಇಲ್ಲಿ ಸಾಯೋಕೆ ಬಿಡೋಕ್ ಆಗಲ್ಲ, ಅದಕ್ಕೆ ಎಲ್ಲ ಫೈಟ್ ಮಾಡ್ತಾ ಇದ್ದಾರೆ ಟೈಟನ್ ಗಳ ವಿರುದ್ಧ. ಆದ್ರೆ ಈಗ ನೋಡ್ತಾ ಇದ್ರೆ ಟೈಟನ್ ಗಳು ಹೆಚ್ಚಾಗ್ತಾ ಇವೆ, ಹೀಗೆ ನಡೀತಾ ಇದ್ರೆ ನಾವೆಲ್ಲ ಸಾಯ್ತೀವಿ ಅಂತ. ಬಟ್ ಆರ್ಮಿನ್ ಹೇಳ್ತಾನೆ ಮಿಕಾಸಾ ನಿನ್ನ ಹತ್ರ ಏನ್ ಮಾಡೋಕ್ಕಾಗುತ್ತೋ ಮಾಡು, ಟೈಟನ್ ಗಳನ್ನ ಅರೆನ್ ಹತ್ರ ಬರ್ದೇ ಇದ್ದಂಗೆ ನೋಡ್ಕೋ, ನಾನು ಅರೆನ್ ಎಳ್ಸೋಕೆ ಟ್ರೈ ಮಾಡ್ತೀನಿ ಅಂತ. ಮತ್ತೆ ಅವನು ಸೀದಾ ಚುಚ್ಚೆ ಬಿಡ್ತಾನೆ ಅರೆನ್ಗೆ. ಇಲ್ಲಿ ಟೈಟನ್ ನ ಬಾಡಿಯ ಒಳಗಡೆ ಅರೆನ್ಗೆ ಗೊತ್ತಾಗುತ್ತೆ. ಆದ್ರೆ ಅವನ್ಗೆ ಅರ್ಮಿನ್ ನ ಮಾತುಗಳಷ್ಟೇ ಕೇಳಿಸ್ತಾ ಇದೆ, ಏನು ರಿಯಾಕ್ಟ್ ಮಾಡೋಕೆ ಆಗ್ತಾ ಇಲ್ಲ. ಅರ್ಮಿನ್ ಹೇಳ್ತಾನೆ ಅರೆನ್ ಎದ್ದೇಳು, ನೀನು ಹೀಗೆ ಒಂದು ಟೈಟನ್ ಒಳಗಡೆನೆ ಇರೋಕ್ಕಾಗಲ್ಲ, ನೀನು ನಿಮ್ಮ ಅಮ್ಮನ ಪ್ರತೀಕಾರನ ತೀರ್ಸ್ಕೊಳ್ಬೇಕು ತಾನೆ, ಎದ್ದೇಳು, ನೀನು ಆ ಟೈಟನ್ ಗಳನ್ನೆಲ್ಲ ಮುಗಿಸ್ಬೇಕು ಅಂತ ಇದ್ಯಾ, ಎದ್ದೇಳು ಅರೆನ್. ಬಟ್ ಇಲ್ಲಿ ಕನ್ಸಲ್ ಅಂತೂ ಅರೆನ್ ಅಮ್ಮ ಜೀವಂತವಾಗಿ ಇದ್ದಾರೆ. ಮತ್ತೆ ಅರೆನ್ಗೆ ಏನೋ ನೆನಪಾಗುತ್ತೆ, ಸರ್ವೆ ಕಾರ್ಪ್ಸ್, ಅವನ್ಗೆ ನಿಧಾನಕ್ಕೆ ಪ್ರಜ್ಞೆ ಬರ್ತಾ ಇದೆ. ಮತ್ತೆ ಇಲ್ಲಿ ಬೇರೆ ಮೆಂಬರ್ಸ್ ಕೂಡ ಫೈಟ್ ಮಾಡ್ತಾ ಇದ್ದಾರೆ ಟೈಟನ್ಸ್ ನ ವಿರುದ್ಧ. ಟೈಟನ್ ಬೇರೆ ಜೀನ್ ನ ಹಿಂದೆ ಬಿದ್ದಿದೆ, ಯಾಕಂದ್ರೆ ಅವನ ಓಡಿಯಂ ಗಿಯರ್ ಕೂಡ ಕೆಲಸ ಮಾಡ್ತಾ ಇಲ್ಲ. ಸೊ ಅವನು ಓಡ್ತಾ ಇದ್ದಾನೆ. ಮತ್ತೆ ಇಲ್ಲಿ ಒಂದು ಮನೆಗೆ ಬಂದು ಅಡ್ಕೊಳ್ತಾನೆ. ಆರ್ಮಿನ್ ಹೇಳ್ತಾನೆ ಅರೆನ್ ಎದ್ದೇಳು, ನಾವು ಪ್ರಾಮಿಸ್ ಮಾಡಿದ್ವಿ ಹೊರಗಿನ ಜಗತ್ತಿಗೆ ಹೋಗ್ತೀವಿ ಅಂತ. ಅಲ್ಲಿ ಮಂಜು, ಮರುಭೂಮಿ, ಸಮುದ್ರ ಮತ್ತೆ ಕಾಡಿದೆ. ಬಹುಶಃ ನೀನವೆಲ್ಲ ಮರ್ತ್ ಹೋಗಿದ್ಯಾ, ಆದ್ರೆ ನಾನ್ ಮರೀಲಿಲ್ಲ. ಇನ್ನೂ ಸಮಯ ಇದೆ, ಎದ್ದೇಳು ಅರೆನ್. ಅಂಡ್ ಅರೆನ್ ಎದ್ದೇಳ್ತಾನೆ. ಮತ್ತೆ ಅವನಿಗೆ ಎಚ್ಚರ ಆಗುತ್ತೆ, ಅಂದ್ರೆ ಇವಾಗ ಅವನು ತನ್ನ ಟೈಟನ್ ಕಂಟ್ರೋಲ್ ಮಾಡಬಹುದು. ಎಪಿಸೋಡ್ 13. ಅಂಡ್ ಸೀನ್ ಕಟ್ ಆಗುತ್ತೆ. ಮತ್ತೆ ಇಲ್ಲಿ ಸೀನ್ ಜೀನ್ ಗೆ ಬರುತ್ತೆ. ಹೊರಗಡೆ ಇರೋ ಟೈಟನ್ ಅಂತೂ ಮುಂದೆ ಹೋಯ್ತು. ಮತ್ತೆ ಜೀನ್ ಗೆ ಅಲ್ಲಿ ಒಂದು ಓಡಿಯಂ ಗಿಯರ್ ಕಾಣಿಸುತ್ತೆ, ಅದು ಬೇರೆಯವರ ಓಡಿಯಂ ಗಿಯರ್ ಆಗಿತ್ತು. ಸೊ ಅವನು ಅಲ್ಲೇ ಸೀದಾ ಹೋಗ್ತಾನೆ. ಮತ್ತೆ ಅವ್ರ ಬಾಡಿಯಿಂದ ಓಡಿಯಂ ಗಿಯರ್ ನ ತೆಗಿಯೋಕ್ ನೋಡ್ತಾ ಇದ್ದಾನೆ. ಆದ್ರೆ ಹಿಂದೆ ಮತ್ತೆ ಆ ಟೈಟನ್ ಬಂದ್ಬಿಡ್ತು. ಬಟ್ ಮಾರ್ಕೋ ಬಂದು ಆ ಟೈಟನ್ ನ ಡಿಸ್ಟ್ರಾಕ್ಟ್ ಮಾಡ್ತಾನೆ. ಅಂಡ್ ಜೀನ್ ಆ ಓಡಿಯಂ ಗಿಯರ್ ನ ಹಾಕೊಂಡು ಮುಂದೆ ಹೋಗ್ತಾನೆ. ಬಟ್ ಅದ್ರಲ್ಲಂತೂ ಗ್ಯಾಸ್ ಸರಿಯಾಗಿಲ್ಲ.
ಇದೆಯಲ್ಲ ಅದು ಕೂಡ ಸರಿ ವರ್ಕ್ ಆಗ್ತಾ ಇಲ್ಲ. ಮತ್ತೆ ಕೋನಿ ಕೂಡ ಬರ್ತಾನೆ ಬೇರೆ ಟೈಟನ್ ನ ಡಿಸ್ಟ್ರಾಕ್ಟ್ ಮಾಡೋಕೆ. ಆದ್ರೆ ಜೀನ್ ಮುಂದೆ ಹೋಗ್ತಾ ಇದ್ದಂಗೆನೆ ಒಂದು ಟೈಟನ್ ಸೀದಾ ಬಾಯ್ ಹಾಕೋಕೆ ಬರುತ್ತೆ. ಇವಾಗ ಜೀನ್ ಕೂಡ ಸಾಯ್ತಾನ. ನೋ, ಆನಿ ಬರ್ತಾಳೆ ಅಲ್ಲಿಗೆ ಮತ್ತೆ ಆ ಟೈಟನ್ ನ ಕೆಳಗೆ ಕಿಕ್ ಮಾಡ್ತಾಳೆ. ಅಂಡ್ ಸಕ್ಸಸ್ಫುಲಿ ಜೀನ್, ಮಾರ್ಕೋ, ಕೋನಿ, ಆನಿ ಎಲ್ಲ ಸೇಫ್ ಆಗಿ ಬರ್ತಾರೆ. ಮತ್ತೆ ಮುಂದೆ ನೋಡಿದ್ರೆ ಎಸ್ ಗಾಯ್ಸ್, ನೀವೇನ್ ಅನ್ಕೊಳ್ತಾ ಇದ್ದೀರೋ ಅದೇ ನಡೀತಾ ಇದೆ. ಅರೆನ್ ಬಂಡೆನ ಎತ್ಕೊಂಡು ತರ್ತಾ ಇದ್ದಾನೆ ಆ ಗೇಟ್ ನವರೆಗೂ. ಇದನ್ನ ನೋಡಿ ಜಾನ್ ಎಲ್ಲರಿಗೂ ಕಮಾಂಡ್ ಮಾಡ್ತಾರೆ, ಅರೆನ್ ಈಗರ್ನ ಪ್ರೊಟೆಕ್ಟ್ ಮಾಡಿ, ಅವನು ಗೇಟ್ ನ ತನಕ ಹೋಗೋವರೆಗೂ ಅವನ ಹತ್ರ ಯಾವ್ದೇ ಟೈಟನ್ಸ್ ಉಳಿದೇ ಇದ್ದಂಗೆ ನೋಡ್ಕೊಳ್ಳಿ ಅಂತ. ಮಿಕಾಸಾ ಅಂಡ್ ಅರ್ಮಿನ್ ಅರೆನ್ ನ ಹತ್ರ ಹೋಗ್ತಾರೆ. ಮತ್ತೆ ಇಲ್ಲಿ ಎಲ್ಲಾ ಮೆಂಬರ್ಸ್ ಟೈಟನ್ಸ್ ನ ಡಿಸ್ಟ್ರಾಕ್ಟ್ ಮಾಡ್ತಾ ಇದ್ದಾರೆ. ಅದು ಬೇರೆ ಓಡಿಯಂ ಗಿಯರ್ ನ ಬಳಸಿದೆ. ಅರೆನ್ ಬರ್ತಾ ಇದ್ದಾನೆ. ಮಿಕಾಸಾ ಮತ್ತೆ ಅರ್ಮಿನ್ ಕವರ್ ಕೊಡ್ತಾ ಇದ್ದಾರೆ ಅವನ್ಗೆ. ಅಲ್ಲಿರೋ ಟೈಟನ್ಸ್ ಎಲ್ಲ ತೆಗಿತಾ ಇದ್ದಾರೆ. ಟೈಟನ್ ಗಳು ಅರೆನ್ ನ ಹತ್ರ ಹೋಗದೆ ಇದ್ದಂಗೆ ನೋಡ್ಕೊಳ್ಳೋಕೋಸ್ಕರ ಎಷ್ಟೋ ಮೆಂಬರ್ಸ್ ಪ್ರಾಣ ಕೂಡ ಕೊಡ್ತಾ ಇದ್ದಾರೆ. ಮತ್ತೆ ಜಾನ್ ಕೂಡ ಸತ್ ಹೋದ್ರು. ಯಾಕಂದ್ರೆ ಒಂದ್ ವೇಳೆ ಅರೆನ್ ಈ ಕೆಲಸನ ಮಾಡ್ಬಿಟ್ರೆ ಇದು ಮನುಕುಲತೆಯ ಮೊದಲ ಗೆಲುವಾಗಿರುತ್ತೆ ಟೈಟನ್ ಗಳ ವಿರುದ್ಧ. ಅರೆನ್ ನಂಬ್ತಾನೆ ಏನಂದ್ರೆ ಯಾವಾಗ ಮನುಷ್ಯ ಹುಟ್ತಾನೋ ಆಗ ಅವನು ಸ್ವತಂತ್ರ. ಎಲ್ಲರೂ ಫ್ರೀಡಮ್ ನ ಡಿಸರ್ವ್ ಮಾಡ್ತಾರೆ. ಎದುರಾಳಿ ಎಷ್ಟೇ ಶಕ್ತಿಶಾಲಿ ಆಗಿರ್ಲಿ, ನೀವು ಹೋರಾಡ್ಬೇಕು, ಫೈಟ್ ಮಾಡ್ಬೇಕು. ಅಂಡ್ ಅರೆನ್ ಹತ್ರ ಬಂದೇ ಬಿಟ್ಟ. ಮತ್ತೆ ಅಲ್ಲಿ ಇನ್ನೊಂದು ಟೈಟನ್ ಇತ್ತು, ಅದನ್ನ ರೀಕೋ ಬಂದು ಬ್ಲೈಂಡ್ ಮಾಡ್ತಾಳೆ. ಮತ್ತೆ ಅರ್ಮಿನ್ ಅಂಡ್ ಮಿಕಾಸಾ ಹೋಗಿ ಆ ಟೈಟನ್ ನ ತಡಿತಾರೆ. ಅಂಡ್ ಫೈನಲಿ ಅರೆನ್ ಮುಚ್ಚಿಬಿಡ್ತಾನೆ ಆ ಹೋಲ್ ನ ದೊಡ್ಡ ಬಂಡೆಯಿಂದ. ಓ ಮೈ ಗಾಡ್ ಗೈಸ್, ಫೈನಲಿ ಮಿಷನ್ ಸಕ್ಸಸ್ಫುಲ್ ಆಯ್ತು. ರೀಕೋ ಮನ್ಸಲ್ಲಿ ಅನ್ಕೊಳ್ತಾಳೆ ಇಷ್ಟೆಲ್ಲ ಜನರ ಬಲಿದಾನ ವ್ಯರ್ಥ ಆಗ್ಲಿಲ್ಲ. ಅಂಡ್ ಅವಳು ಸಿಗ್ನಲ್ ಕೊಡ್ತಾಳೆ. ಮತ್ತೆ ಎಲ್ಲರಿಗೂ ಗೊತ್ತಾಗುತ್ತೆ ಇತಿಹಾಸದಲ್ಲೇ ಮನುಕುಲತೆ ಮೊದಲ ಬಾರಿಗೆ ಟೈಟನ್ಸ್ ನ ವಿರುದ್ಧ ಗೆದ್ದಿದೆ. ಕಮಾಂಡರ್ ಪಿಕ್ಸಸ್ ಗೂ ಕೂಡ ಇದು ಗೊತ್ತಾಗುತ್ತೆ. ಬಟ್ ವೇಟ್, ಅರ್ಮಿನ್ ಇವಾಗ ಅರೆನ್ ನ ತೆಗಿತಾ ಇದ್ದಾನೆ ಆ ಟೈಟನ್ ಇಂದ. ಯಾಕಂದ್ರೆ ಇವಾಗ ಗೋಡೆಯ ಮೇಲೆ ಹೋಗ್ಬೇಕು, ಇಲ್ಲದ್ರೆ ಮುಂದೆ ಟೈಟನ್ಸ್ ಬರ್ತಾ ಇದೆ. ಆದ್ರೆ ಹಿಂದ್ಗಡೆ ಎರಡು ಟೈಟನ್ ಗಳು ಸೀದಾ ಬಂದೇ ಬಿಟ್ವು. ಆದ್ರೆ ಅದೇ ಟೈಮ್ ನಲ್ಲಿ ಅವೆರಡನ್ನು ಯಾರೋ ಕೊಲ್ತಾರೆ. ವೇಟ್, ಮಿಕಾಸಾ? ನೋ ಗಾಯ್ಸ್, ಇದು ಮಿಕಾಸಾ ಅಲ್ಲ, ಇದು ಎಲ್ಲರ ಹೀರೋ ಲೆವಾಯ್ ಎಕ್ಕರ್ಮ್ಯಾನ್. ಮತ್ತೆ ಇದು ಸ್ವಾತಂತ್ರ್ಯದ ರೆಕ್ಕೆಗಳು. ಹಾಗೆ ಇದಾದ ನಂತರ ಎಲ್ಲ ಟೈಟನ್ ಗಳನ್ನ ಕೊಂದ್ರು. ಪೂರ್ತಿ ದಿನ ಹಿಡಿತು ಈ ವಾಲ್ ರೋಸ್ ಗೆ ನುಗ್ಗಿರೋ ಟೈಟನ್ ಗಳನ್ನ ಕೊಲ್ಲೋಕೆ. ಗೇಟ್ ನಂತೂ ಮುಚ್ಚಾಗಿದೆ, ಬಟ್ ಒಳಗಿರೋ ಟೈಟನ್ಸ್ ಅಂತೂ ಕೊಲ್ಬೇಕಲ್ವಾ, ಅದಕ್ಕೆ. ಮತ್ತೆ ಉಳಿದಿರೋ ಟೈಟನ್ ಗಳನ್ನಂತೂ ಸರ್ವೆ ಕಾಪ್ಸ್ ಈಸಿಯಾಗಿ ಕೊಂದ್ಬಿಡ್ತು. ಮತ್ತೆ 4 ಹಾಗೆ 7 ಮೀಟರ್ ಉದ್ದದ ಟೈಟನ್ ಗಳನ್ನ ಇಟ್ಕೊಂಡ್ರು ಅದ್ರ ಮೇಲೆ ಸ್ಟಡಿ ಮಾಡೋಕೆ. ಅಂಡ್ 207 ಸೋಲ್ಜರ್ಸ್ ನ ಸಾವಾಗಿದೆ, ಅಥವಾ ಕೆಲವೊಬ್ರಂತೂ ಕಾಣೆಯಾಗಿದ್ದಾರೆ. ಅಂಡ್ ಆ ಸತ್ತವರಲ್ಲಿ ಮಾರ್ಕೋ ಕೂಡ ಒಬ್ಬವನು. ವಾಟ್, ಮಾರ್ಕೋ ಯಾಕೆ ಸಾಯ್ಬೇಕಿತ್ತು ಗುರು? ಯಾಕೆ ಇವನ್ ಹೇಗ್ ಸತ್ತ? ಮಾರ್ಕೋ ಬಾಡಿ ಮೇಲಂತೂ ಓಡಿಯಂ ಗಿಯರ್ ಕೂಡ ಇಲ್ಲ. ಅಂದ್ರೆ ಇವನನ್ನ ಯಾರೋ ಕೊಂದಿದಾರ ಅಥವಾ ಏನು? ಜೀನ್ಗೂ ಕೂಡ ತುಂಬಾನೇ ಶಾಕ್ ಆಗುತ್ತೆ, ಮತ್ತೆ ದುಃಖ ಕೂಡ ಆಗುತ್ತೆ. ಉಳಿದಿರೋ ಮೆಂಬರ್ಸ್ ಹೆಣಗಳನ್ನ ಹೆಕ್ಕಿ ಸುಟ್ಟಾಕ್ತಾರೆ ಅವನ್ನ. ಯಾಕಂದ್ರೆ ಇದರಿಂದ ವೈರಸ್ ಕೂಡ ಹರಡ್ಬಹುದು ಹೆಣಗಳನ್ನ ಹಾಗೆ ಇಟ್ಬಿಟ್ರೆ. ಮತ್ತೆ ಸೀನ್ ಕಟ್ ಆಗುತ್ತೆ. ಇಲ್ಲಿ ಅರೆನ್ ನ ಜೈಲ್ ನಲ್ಲಿ ಇಟ್ಟಿದ್ದಾರೆ. ಇವನನ್ನ ಜಸ್ಟ್ ಕಸ್ಟಡಿಗೆ ತಗೊಂಡಿರೋದು, ಜೈಲ್ ನಲ್ಲಿ ಹಾಗೆ ಇಡ್ಸಲ್ಲ. ಅರ್ವಿನ್ ಕೇಳ್ತಾನೆ, ಈ ಕೀ ನೋಡು, ಇದು ನಿಂದೆ ಅಫ್ಕೋರ್ಸ್. ಈ ಕೀನ ಡಾಕ್ಟರ್ ಗ್ರೀಶಾ ಅಂದ್ರೆ ನಿಮ್ಮಪ್ಪ ನಿನ್ಗೆ ಕೊಟ್ಟಿದ್ರು. ನನ್ಗೆ ಗೊತ್ತಾಯ್ತು ಏನಂದ್ರೆ ನಿನ್ನ ಮನೆಯ ಬೇಸ್ಮೆಂಟ್ ನಲ್ಲೇ ಎಲ್ಲ ಸೀಕ್ರೆಟ್ಸ್ ಇದೆ ಟೈಟನ್ ಗಳ ಬಗ್ಗೆ ಅಂತ. ಆದ್ರೆ ಅವ್ರಿಗೆ ನಂಬಿಕೆ ಬರ್ತಾ ಇಲ್ಲ. ಆದ್ರೆ ಹೇಗೆ ಕೊಲೋಸಲ್ ಟೈಟನ್ ಮತ್ತೆ ಆರ್ಮರ್ ಟೈಟನ್ ಬಂದಿದ್ವು, ಅದೇ ರೀತಿ ನೀನು ಕೂಡ ಒಂದು. ನಿನ್ನ ಇಂಟೆನ್ಷನ್ಸ್ ಏನು, ನಿನ್ನ ಗೋಲ್ ಏನು ಅಂತ ಕೇಳ್ತಾರೆ. ಅಂದಾಗೆ ಇವ್ರ ಹೆಸರು ಅರ್ವಿನ್. ನಾನ್ ನಿಮ್ಗೆ ಮೊದಲನೇ ಪಾರ್ಟ್ ನಲ್ಲ ಹೇಳಿದ್ದೆ. ಸೊ ಅರೆನ್ ಹೇಳ್ತಾನೆ, ನನ್ ಗುರಿ ಏನಂದ್ರೆ ಸರ್ವೆ ಕಾಪ್ಸ್ ನ ಜಾಯ್ನ್ ಆಗೋದು ಮತ್ತೆ ಎಲ್ಲಾ ಟೈಟನ್ ಗಳನ್ನ ಮುಗ್ಸಾಕೋದು ಅಂತ. ಲೆವಾಯ್ಗೆ ಇದನ್ನ ಕೇಳಿ ಸ್ವಲ್ಪ ಇಂಪ್ರೆಸ್ ಆಗುತ್ತೆ. ಸೊ ಅವನ್ ಹೇಳ್ತಾನೆ ಇವನನ್ನ ನನ್ಗೆ ಬಿಟ್ಬಿಡಿ ಅಂತ. ಬಟ್ ಲೆವಾಯ್ ಹೇಳ್ತಾನೆ ಏನಂದ್ರೆ ಒಂದ್ ವೇಳೆ ಅರೆನ್ ನಮ್ಗೆ ಮೋಸ ಮಾಡಿದ್ರೆ ಅಥವಾ ಸೀದಾ ಕಂಟ್ರೋಲ್ ತಪ್ಪಿ ಯಾರಿಗಾರು ಅಟ್ಯಾಕ್ ಮಾಡಿದ್ರೆ ನಿನ್ನ ಸ್ಪಾಟ್ ನಲ್ಲೇ ಮುಗ್ಸಾಕ್ತೀನಿ ಅಂತ. ಇದ್ರರ್ಥ ಅಂದ್ರೆ ಲೆವಾಯ್ ಅರೆನ್ ಸರ್ವೆ ಕಾಪ್ಸ್ ನಲ್ಲಿ ತಗೊಳ್ಳೋಕೆ ತಯಾರಿದ್ದಾರೆ ಅಂತ. ಎಪಿಸೋಡ್ 14. ಅಂಡ್ ಸೊ ಅರೆನ್ ಕಸ್ಟಡಿಯಲ್ಲಿದ್ದು ತುಂಬಾನೇ ದಿನಗಳು ಕಳೀತು. ಮತ್ತೆ ಹಾಗೆ ಅರೆನ್ ನ ತರ್ತಾರೆ ಕೋರ್ಟ್ಗೆ. ಇಲ್ಲಿ ತುಂಬಾ ಮೆಂಬರ್ಸ್ ಇದ್ದಾರೆ, ಪೊಲೀಸ್ ಬ್ರಿಗೇಡ್, ಗ್ಯಾರಿಸನ್ ಮತ್ತೆ ಸರ್ವೆ ಕಾಪ್ಸ್ ನ ಮೆಂಬರ್ಸ್. ಮಿಕಾಸಾ ಮತ್ತೆ ಅರ್ಮಿನ್ ಕೂಡ ಇದ್ದಾರೆ. ಹಾಗೆ ಕೆಲವು VIPs ಮತ್ತೆ ಪಾಲಿಟಿಷಿಯನ್ಸ್ ಕೂಡ ಇದ್ದಾರೆ. ಇಲ್ಲೇ ಡಿಸೈಡ್ ಆಗುತ್ತೆ ಏನಂದ್ರೆ ಅರೆನ್ ನ ಗ್ಯಾರಿಸನ್ ಗೆ ಕೊಡ್ತಾರೋ ಅಥವಾ ಸರ್ವೆ ಕಾಪ್ಸ್ ಗೋ ಅಂತ. ಯಾಕಂದ್ರೆ ಎಲ್ಲರಿಗೂ ಗೊತ್ತಾಗಿದೆ ಅರೆನ್ ಹತ್ರ ಟೈಟನ್ ಪವರ್ ಇದೆ ಅಂತ. ಕೆಲವು ಜನ ಅರೆನ್ ನ ಪಕ್ಷದಲ್ಲಿದ್ದಾರೆ, ಇನ್ನು ಕೆಲವರು ಅರೆನ್ ನ ವಿರುದ್ಧ ಇದ್ದಾರೆ. ಕೆಲವು ಜನ ಅನ್ಕೊಳ್ತಾರೆ ಅರೆನ್ ನ ಟೈಟನ್ ಪವರ್ ಇಂದ ನಾವು ನಮ್ಮನ್ನ ರಕ್ಷಿಸ್ಕೊಳ್ಬಹುದು ಅಂತ. ಇನ್ನು ಕೆಲವರು ಅನ್ಕೊಳ್ತಾರೆ ಅರೆನ್ ಬೇರೆ ಟೈಟನ್ ಗಳ ರೀತಿನೇ ಅಂತ, ಒಬ್ಬ ಮಾನ್ಸ್ಟರ್ ಅಂತ. ಸೊ ಇಲ್ಲಿ ಜಡ್ಜ್ ಗ್ಯಾರಿಸನ್ ಮತ್ತೆ ಸರ್ವೆ ಕಾಪ್ಸ್ ನ ಅಭಿಪ್ರಾಯನ ಕೇಳ್ತಾರೆ. ಗ್ಯಾರಿಸನ್ ನ ಕಮಾಂಡರ್ ಹೇಳ್ತಾರೆ ಏನಂದ್ರೆ ಒಂದ್ ವೇಳೆ ನೀವು ಅರೆನ್ ನ ನಮ್ಗೆ ಕೊಟ್ರೆ ಅವನ ಹತ್ರ ಆದಷ್ಟು ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡ್ಕೊಂಡು ಅವನನ್ನ ಸಾಯಿಸಾಕ್ತಿವಿ ಅಂತ. ಅಂದ್ರೆ ಅರೆನ್ ನ ಸಾಯಿಸೋಕೆ ಇವರು ತಯಾರಿದ್ದಾರೆ. ಎಷ್ಟಂದ್ರು ಎಲ್ಲಾ ಗ್ಯಾರಿಸನ್ ನ ಮೆಂಬರ್ಸ್ ಅರೆನ್ ಇಂದ ಹೆದರೋಗಿದ್ದಾರೆ. ಅದಕ್ಕೆ ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಅಂಡ್ ಇವಾಗ ಸರ್ವೆ ಕಾಪ್ಸ್ ನ ಕಮಾಂಡರ್ ಅರ್ವಿನ್ ಹೇಳ್ತಾರೆ
ಹೇಳ್ತಾರೆ, ಒಂದ್ ವೇಳೆ ನೀವು ಅರೆನ್ ನ ನಮ್ಗೆ ಕೊಟ್ರೆ ನಾವು ವಾಲ್ ಮಾರಿಯನ್ನ ವಾಪಸ್ ಕ್ಯಾಪ್ಚರ್ ಮಾಡ್ಕೊಳ್ತೀವಿ, ಅರೆನ್ ನ ಪವರ್ ಇಂದ ನಾವು ಇದನ್ನ ಸಾಧಿಸಬಹುದು ಅಂತ. ಅಂಡ್ ಇಷ್ಟೇ. ಬಟ್ ಇಲ್ಲಿರೋ ಜನರಂತೂ ಹೇಳ್ತಾ ಇದ್ದಾರೆ ವಾಲ್ ಮಾರಿಯನ್ನ ಕ್ಯಾಪ್ಚರ್ ಮಾಡಬಹುದು ಈಸಿಯಾಗಿ, ಅಲ್ಲಿರೋ ಗೇಟ್ ಅನ್ನ ನಾವೇ ಬಂಡೆಯಿಂದ ಮುಚ್ಚಬಹುದು ಅಂತ. ನಿಜವಾಗ್ಲೂ ಎಂತ ಸ್ಟೂಪಿಡ್ ಗುರು. ಲೇವೈ ಕೂಡ ಹೇಳ್ತಾನೆ ಆ ಹೋಲನ್ನ ಬಂಡೆಯಿಂದ ಮುಚ್ಚೋವರೆಗೂ ಬೇರೆ ಟೈಟನ್ ಗಳನ್ನು ಪಾಪ್ಕಾರ್ನ್ ತಿಂತಿರುತ್ತಾ ಅಂತ. ಅಂಡ್ ಹಾಗೆ ಎಲ್ಲ ಜಗಳ ಮಾಡ್ಕೊಂಡು ಡಿಬೇಟ್ ಮಾಡ್ತಾ ಇದ್ದಾರೆ. ಬಟ್ ಅಲ್ಲಿಗೆ ಓಕೆ 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 ನಿಲ್ಲಿಯಲ್ಲ, ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ಹೇಳು ಅರೆನ್ ಈಗರ್, ನೀನು ಮನುಕುಲತೆಗೋಸ್ಕರ ನಿನ್ನ ಟೈಟನ್ ಪವರ್ ನ ಯೂಸ್ ಮಾಡ್ತೀಯಾ, ಮನುಕುಲತೆಯನ್ನ ರಕ್ಷಿಸ್ತೀಯಾ? ಅರೆನ್ ಹೇಳ್ತಾನೆ ಹೌದು. ಬಟ್ ಜಡ್ಜ್ ಹೇಳ್ತಾರೆ ಸರಿ ಹಾಗಿದ್ರೆ, ಆದ್ರೆ ನಮ್ಗೆ ರಿಪೋರ್ಟ್ ಸಿಕ್ಕಿದೆ ಏನಂದ್ರೆ ನೀನು ಯಾವಾಗ ಟೈಟನ್ ಆಗಿ ಟ್ರಾನ್ಸ್ಫಾರ್ಮ್ ಆದ್ಯೋ ಆಗ ನೀನು ಮಿಕಾಸಾ ಎಕ್ಕರ್ ಮ್ಯಾನ್ ನ ಮೇಲೆ ಅಟ್ಯಾಕ್ ಮಾಡಿದ್ಯಾ, ಅದ್ರ ಬಗ್ಗೆ ಏನ್ ಹೇಳ್ತೀಯಾ ನೀನು? ಓ ಶಿಟ್, ಈ ರಿಪೋರ್ಟ್ ನ ಕೊಟ್ಟಿದ್ದು ರೀಕೋ ಆಗಿದ್ಲು. ಅಫ್ ಕೋರ್ಸ್ ಗಾಯ್ಸ್, ಸುಳ್ಳು ಹೇಳಿ ಅಂತೂ ಏನೋ ಪ್ರಯೋಜನ ಇಲ್ಲ. ಸೊ ರೀಕೋ ಹೇಳ್ಬಿಟ್ಟಿದ್ಲು ಸತ್ಯನ. ಸೊ ಜಡ್ಜ್ ಮಿಕಾಸಾ ಎಕ್ಕರ್ ಮ್ಯಾನ್ ನ ಸೀದಾ ಕೇಳ್ತಾರೆ ಈ ರಿಪೋರ್ಟ್ ಸರಿಯಾಗಿದ್ಯಾ ಅಂತ. ಮತ್ತೆ ಮಿಕಾಸಾ ಹೇಳ್ತಾಳೆ ಹೌದು ಸರಿಯಾಗಿದೆ, ಅರೆ ನನ್ ಮೇಲೆ ಒಂದ್ ಬಾರಿ ಅಟ್ಯಾಕ್ ಮಾಡಿದ, ಆದ್ರೆ 2 ಬಾರಿ ನನ್ನನ್ನ ಉಳಿಸಿದಾನೆ, ನನ್ನನ್ನ ರಕ್ಷಿಸಿದಾನೆ ಅಂತ. ಮೊದಲನೇ ಬಾರಿ ಯಾವಾಗ ಅಂದ್ರೆ ಟೈಟನ್ ನನ್ನನ್ನ ತಿನ್ನೋಕ್ ಬಂದಿತ್ತು ಆಗ, ಮತ್ತೆ 2ನೇ ಬಾರಿ ಕ್ಯಾನನ್ ಇಂದ ಶೂಟ್ ಆಗುವಷ್ಟರಲ್ಲಿ ಅವನು ನನ್ನ ಮತ್ತೆ ಅರ್ಮಿನ್ ನ ಉಳಿಸಿದ್ದ ತನ್ನ ಟೈಟನ್ ಪವರ್ ನಿಂದ. ಬಟ್ ಅಲ್ಲಿರೋ ಪೊಲೀಸ್ ಬ್ರಿಗೇಡ್ ನ ಮೆಂಬರ್ ಅಬ್ಜೆಕ್ಷನ್ ಹಾಕ್ತಾನೆ, ಏನಂದ್ರೆ ಮಿಕಾಸಾಗೆ ತಂದೆ ತಾಯಿ ಇಲ್ಲ, ಮತ್ತೆ ಅವಳು ಅರೆನ್ ನ ಜೊತೆನೆ ಬೆಳೆದಿದ್ದು, ಅರೆನ್ ನ ಫ್ಯಾಮಿಲಿಯಲ್ಲೇ ಬೆಳೆದಿದ್ದು. ಮತ್ತೆ ಅರೆನ್ ಯಾವಾಗ 9ನೇ ವಯಸ್ಸಿನಲ್ಲಿದ್ನೋ ಆಗ ಅವನು 3 ಕಿಡ್ನಾಪರ್ಸ್ ನ ಕೊಂದಿದ್ದ ಅಂಡ್ ಅವಳನ್ನ ರಕ್ಷಿಸಿದ್ದ. ಮಿಕಾಸಾ ಎಕ್ಕರ್ ಮ್ಯಾನ್ ಕೂಡ ಆ 3ನೇ ಕ್ರಿಮಿನಲ್ ನ ಕೊಂದಿದ್ಲು. ಖಂಡಿತವಾಗಿಯೂ ಅರೆನ್ ಈಗರ್ ಒಬ್ಬ ಗೆಳೆಯ ಮತ್ತೆ ಫ್ಯಾಮಿಲಿ ಆಗಿರೋದ್ರಿಂದ ಮಿಕಾಸಾ ಅವನನ್ನ ವಹಿಸ್ಕೊಂಡು ಬರ್ತಾ ಇದ್ದಾಳೆ ಅಂತ. ಓ ಶಿಟ್, ಇವ್ರೇನ್ ಗುರು ಹೇಳಿದ್ದನ್ನೆಲ್ಲ ತಿರುಗಿಸ್ತಾ ಇದ್ದಾರೆ. ಮತ್ತೆ ಅಲ್ಲಿನ ಜನಕ್ಕೂ ಇದು ಸರಿ ಅನ್ಸುತ್ತೆ, ಅವರು ಮಿಕಾಸಾ ಮೇಲೂ ಬ್ಲೇಮ್ ಮಾಡ್ತಾ ಇದ್ದಾಳೆ, ಬಹುಶಃ ಅವಳು ಕೂಡ ಒಂದು ಟೈಟನ್ ಆಗಿರ್ಬೋದು ಅಂತ. ಬಟ್ ಇಲ್ಲಂತೂ ಅರೆನ್ಗೆ ಕೋಪ ನೆತ್ತಿಗೇರುತ್ತೆ, ಮತ್ತೆ ಅವನು ಕೂಗ್ತಾನೆ ನೀವೆಲ್ಲ ಕೇಳಿ, ಇನ್ನು ನಾನು ಸುಮ್ನೆ ಇರಲ್ಲ, ನನ್ ಮಾತನ್ನ ಕೇಳಿ. ನೀವೆಲ್ಲ ಸಾಕ್ಷಿಗಳನ್ನ ತಿರುಗಿಸ್ತಾ ಇದ್ದೀರಾ, ನಾನು ಟೈಟನ್ ಆಗಿರ್ಬೋದು ಆದ್ರೆ ಮಿಕಾಸಾ ಅಲ್ಲ. ಮತ್ತೆ ಇನ್ನೊಂದೇನಂದ್ರೆ ನೀವು ಇಲ್ಲಿವರೆಗೂ ಒಂದು ಟೈಟನ್ ನ ಕೂಡ ಕಾಣ್ಲಿಲ್ಲ, ನೀವು ಗೋಡೆಯ ಒಳಗಿರೋರು, ಪೊಲೀಸ್ ಬ್ರಿಗೇಡ್ ನೀವೆಲ್ಲ ಹೇಡಿಗಳು. ನಾನ್ ಹೇಳೋದನ್ನ ಕೇಳಿ, ಒಂದ್ ವೇಳೆ ನಿಮ್ಗೆ ಟೈಟನ್ ಗಳ ವಿರುದ್ಧ ಹೋರಾಡೋಕೆ ಇಷ್ಟ ಇಲ್ಲ ಅಂದ್ರೆ ನನ್ಗೆ ಸಹಾಯ ಮಾಡಿ, ನಿಮ್ಮ ಎಲ್ಲಾ ಪ್ರಾಣಗಳನ್ನ ನನ್ಗೋಸ್ಕರ ಪಣಕ್ಕಿಡಿ. ಇದನ್ನ ಕೇಳಂತೂ ಪೊಲೀಸ್ ಬ್ರಿಗೇಡ್ ಗುರಿ ಇಟ್ಬಿಡುತ್ತೆ ಅರೆನ್ಗೆ. ಆದ್ರೆ ಅಲ್ಲಿಗೆ ಲೇವೈ ಎಕ್ಕರ್ ಮ್ಯಾನ್ ಬರ್ತಾನೆ, ಮತ್ತೆ ಅರೆನ್ ನ ಸರಿಯಾಗಿ ಕಿಕ್ ಮಾಡ್ತಾನೆ ಅಂಡ್ ಅವನನ್ನ ಹೊಡ್ದಿ ಅಂಡ್ ನೀರ್ಗಾಯ್ ಮಾಡ್ಬಿಟ್ಟ ಗುರು. ಮಿಕಾಸಾ ಅಂತೂ ಫೈಟ್ ಮಾಡೋಕೆ ಹೋಗ್ತಾಳೆ, ಬಟ್ ಅರ್ಮಿನ್ ತಡೀತಾನೆ ಅವಳನ್ನ. ಇವಳು ಹೋದ್ರೆ ಮತ್ತೇನಾದ್ರೂ ಆಗ್ಬಿಡುತ್ತೆ. ಅಂಡ್ ಲೇವೈ ಎಕ್ಕರ್ ಮ್ಯಾನ್ ಹೇಳ್ತಾನೆ ನಿಮ್ಗೇನ್ ಅನ್ಸುತ್ತೆ, ನೀವು ಅರೆನ್ ನ ವಿರುದ್ಧ ಮಾತಾಡ್ತಾ ಇದ್ದೀರಾ? ಅರೆನ್ ಯಾವಾಗ ಅವನ ಟೈಟನ್ ಫಾರ್ಮ್ ಅಲ್ಲಿ ಇದ್ನೋ ಆಗ ಅವನು 20 ಟೈಟನ್ ಗಳನ್ನ ಕೊಂದಿದ್ದ. ನನ್ಗಂತೂ ಅವನನ್ನ ಮುಗಿಸೋದು ದೊಡ್ಡ ವಿಷಯ ಅಲ್ಲ, ಆದ್ರೆ ನೀವೆಲ್ಲ ಏನ್ ಮಾಡ್ತೀರಾ ಅಂತ. ಮತ್ತೆ ಅರವಿಂದ್ ಜಡ್ಜ್ ಹತ್ರ ಹೇಳ್ತಾನೆ ಏನಂದ್ರೆ ಅರೆನ್ ನ ಲೇವೈ ಎಕ್ಕರ್ ಮ್ಯಾನ್ ನ ಕಾಮ್ರೇಡ್ ಗೆ ಕೊಡೋಕೆ. ಸೊ ಜಡ್ಜ್ ಕೇಳ್ತಾರೆ ಲೇವೈ ಎಕ್ಕರ್ ಮ್ಯಾನ್ ನಿನ್ಗೆ ಇದು ಒಪ್ಗೆನಾ ಅಂತ. ಅಂಡ್ ಲೇವೈ ಅದನ್ನ ಒಪ್ಕೊಳ್ತಾನೆ. ಮತ್ತೆ ಹಾಗೆ ಜಡ್ಜ್ ಡಿಸೈಡ್ ಮಾಡ್ತಾರೆ ಏನಂದ್ರೆ ಲೇವೈ ಎಕ್ಕರ್ ಮ್ಯಾನ್ ಈಗ ಅರೆನ್ ಈಗರ್ನ ಇಟ್ಕೊಳ್ತಾನೆ, ಅವನ ಕಾಮ್ರೇಡ್ ಅಲ್ಲಿ ಅರೆನ್ ಇರ್ತಾನೆ ಅಂತ. ಅಂಡ್ ಹಾಂಜೆ ಝೋ ನೋಡ್ತಾರೆ ಏನಂದ್ರೆ ಯಾವಾಗ ಲೇವೈ ಹೊಡೆದಿದ್ನೋ ಆಗ ಅರೆನ್ ನ ಹಲ್ಲು ಮುರಿದೋಗಿತ್ತು, ಮತ್ತೆ ಇವಾಗ ಅದು ರೀಜನರೇಟ್ ಆಗಿದೆ. ಎಷ್ಟು ಬೇಗ ರೀಜನರೇಟ್ ಆಗಿದೆ ಗುರು. ಎಪಿಸೋಡ್ 15. ಸೊ ಅರೆನ್ ನ ಕರ್ಕೊಂಡ್ ಬರ್ತಾರೆ ಸರ್ವೆ ಕಾಪ್ಸ್ ನ ಹೆಡ್ ಕ್ವಾರ್ಟರ್ ಗೆ. ಅಂಡ್ ನಾನ್ ನಿಮ್ಗೆ ಸ್ವಲ್ಪ ಕ್ಯಾರೆಕ್ಟರ್ಸ್ ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಹಿಂದೊಂದ್ಸಲ ಬರೀ ಒಂದೇ ಕ್ಯಾರೆಕ್ಟರ್ ನ ಹೆಸರನ್ನ ಹೇಳಿದ್ದೆ. ಸೊ ಇವಳು ಪೆಟ್ರಾ ರಾಲ್. ಎಪಿಸೋಡ್ 2ರಲ್ಲಿ ಇವಳನ್ನ ನೋಡಿದೀರಾ. ಮತ್ತೆ ಇವಳು ಲೇವೈ ಎಕ್ಕರ್ ಮ್ಯಾನ್ ನ ಅಸಿಸ್ಟೆಂಟ್ ನ ತರ. ಇಲ್ಲಿವರೆಗೂ ಇವಳು ಒಬ್ಳೆ 10 ಟೈಟನ್ ಗಳನ್ನ ಸೋಲ್ಸಿದಾಳೆ. ಟೀಮ್ ಜೊತೆ ಸೇರ್ಕೊಂಡು 48 ಟೈಟನ್ ಗಳನ್ನ ಸೋಲ್ಸಿದಾಳೆ. ಇವನ್ ಹೆಸರು ಉಲುವೋ. ಇವನು 39 ಟೈಟನ್ ಗಳನ್ನ ಇಲ್ಲಿವರೆಗೂ ಕೊಂದಿದ್ದಾನೆ. ಅಂಡ್ ಬರೀ 9 ಟೈಟನ್ ಗಳನ್ನ ಟೀಮ್ ಜೊತೆ ಸೇರ್ಕೊಂಡು ಕೊಂದಿದ್ದಾನೆ. ಮೇ ಬಿ ಇವನ್ಗೆ ಸೋಲೋ ಮಾಡೋದು ಅಂದ್ರೆ ಇಷ್ಟ ಅನ್ಸುತ್ತೆ. ಇವನ್ ಹೆಸರು ಇಲ್ದ್. 14 ಟೈಟನ್ ಗಳನ್ನ ಇಲ್ಲಿವರೆಗೂ ಸೋಲ್ಸಿದಾನೆ. ಮತ್ತೆ 32 ಟೈಟನ್ ಗಳನ್ನ ಜೊತೆಗೆ ಸೇರಿ ಸೋಲ್ಸಿದಾನೆ. ಇವನ್ ಹೆಸರು ಗಾಂಥರ್ ಅಂತ. ಮತ್ತೆ ಇವನು 7 ಟೈಟನ್ ಗಳನ್ನ ಇಲ್ಲಿವರೆಗೂ ಸೋಲ್ಸಿದಾನೆ. ಅಂಡ್ 40 ಟೈಟನ್ ಗಳನ್ನ ಜೊತೆಗೆ ಸೇರಿ ಸೋಲ್ಸಿದಾನೆ. ಸೊ ಇದು ಅವರ ಟೀಮ್. ಇವರೆಲ್ಲರೂ ಅಲೈಟ್ಸ್. ಒಂದ್ ವೇಳೆ ಅರೆನ್ ಕಂಟ್ರೋಲ್ ತಪ್ಪಿ ಏನಾದ್ರು ಮಾಡಿದ್ರೆ ಇವರೇ ಅವನನ್ನ ಕೊಲ್ತಾರೆ. ಅಂಡ್ ಇವಾಗ ಈ ಎಲ್ಲ ಸೋಲ್ಜರ್ಸ್ ಸೇರ್ಕೊಂಡು ಏನ್ ಮಾಡ್ತಾರೆ ಅಂತ ಗೊತ್ತಾಗ ಹೊಸ ಮಿಷನ್ ಗೆ ಹೋಗ್ತಾರಾ ಅಥವಾ ಟೈಟನ್ ನ ಕೊಲ್ಲೋಕ್ ಹೋಗ್ತಾರಾ? ನೋ, ಅವ್ರು ಮಾಡ್ತಾರೆ ಲೇವೈನ ಫೇವರೇಟ್ ಕೆಲಸ, ಕ್ಲೀನಿಂಗ್. ಅಂಡ್ ಹೀಗೆ ಕ್ಲೀನಿಂಗ್ ಸ್ವಲ್ಪ ಮುಗಿದ ನಂತರ ಅರೆನ್ ಲೇವೈನ ಹತ್ರ ಬಂದು ಕೇಳ್ತಾನೆ ನಾನ್ ಎಲ್ಲಿರ್ಬೇಕು ಅಂತ. ಲೇವೈ ಹೇಳ್ತಾನೆ ನೀನು ಬೇಸ್ಮೆಂಟ್ ನಲ್ಲಿ ಇರ್ಬೇಕು ಅಂತ. ಎಸ್ ಗೈಸ್, ಬಿಕಾಸ್ ಕೋರ್ಟ್ ಆದೇಶಿಸಿತ್ತು ಏನಂದ್ರೆ ಅರೆನ್ ನ ಬೇಸ್ಮೆಂಟ್ ಅಲ್ಲೇ ಇಟ್ಕೊಂಡ್ರೆ ಒಳ್ಳೇದು. ಅವನು ಒಂದ್ ವೇಳೆ ಕಂಟ್ರೋಲ್ ತಪ್ಪಿ ಟೈಟನ್ ಆಗಿ ಟ್ರಾನ್ಸ್ಫಾರ್ಮ್ ಆದ್ರೂ ಕೂಡ ಅವನನ್ನ ಅಲ್ಲಿ ಕಂಟ್ರೋಲ್ ಮಾಡಬಹುದು, ಹೊರಗಡೆ ಟೈಟನ್ ಆದ್ರೆ ಪ್ರಾಬ್ಲಮ್ ಆಗತ್ತೆ ಅಂತ. ಮತ್ತೆ ಲೇವೈ ಅಲ್ಲಿಂದ ಹೋಗ್ತಾನೆ. ಅಂಡ್ ಹಾಗೆ ಅಲ್ಲಿಗೆ ಪೆಟ್ರಾ ಬರ್ತಾಳೆ. ಮತ್ತೆ ಅರೆನ್ ನ ಜೊತೆ ಅವಳು ಮಾತಾಡ್ತಾಳೆ. ಅವಳು ಹೇಳ್ತಾಳೆ ನೀನ್ ಬೇಜಾರ್ ಮಾಡ್ಕೊಳ್ಬೇಡ, ಲೇವೈ ಸ್ವಲ್ಪ ಹಿಂಗೇನೆ, ಮತ್ತೆ ನಾನ್ ನಿನ್ನ ಇನ್ ಮುಂದಿಂದ ಅರೆನ್ ಅಂತ ಕರಿತೀನಿ. ಲೇವೈನ ಮಾತನ್ನ ಹೈ ರ್ಯಾಂಕ್ ನ ಜನ ಕೂಡ ಕೇಳ್ತಾರೆ. ಅವನ ಡಿಸಿಷನ್ಸ್ ಅಂದ್ರೇನೆ ಹಾಗೆ. ಪೆಟ್ರಾ ಹೇಳ್ತಾಳೆ ಮೊದ್ಲು ಲೇವೈ ಒಂದು ಮಾಲ್ ನಲ್ಲಿ ಕಳ್ಳ ಆಗಿದ್ದಂತೆ, ಆಮೇಲೆ ಅವನು ಹೇಗೆ ಚೇಂಜ್ ಆದ ಮತ್ತೆ
ಸರ್ವೆ ಕಾಕ್ಸ್ ನ ಜಾಯ್ನ್ ಆದ ಅಂತ ಯಾರಿಗೂ ಗೊತ್ತಿಲ್ಲ. ಅಂಡ್ ಅಲ್ಲಿ ಲೇವಾಯ್ ಮತ್ತೆ ಬರ್ತಾನೆ ಅಂಡ್ ಹೇಳ್ತಾನೆ ಅರೆನ್ ನೀನ್ ಕ್ಲೀನ್ ಮಾಡಿರೋದು ಸರಿಯಾಗಿಲ್ಲ, ಮತ್ತೆ ಹೋಗಿ ಕ್ಲೀನ್ ಮಾಡು ಅಂತ. ಲೇವಾಯ್ಗೆ ಕ್ಲೀನಿಂಗ್ ಅಂದ್ರೆ ತುಂಬಾನೇ ಇಷ್ಟ ಅನ್ಸುತ್ತೆ. ಅಂಡ್ ಹಾಗೆ ರಾತ್ರಿ ಆಗುತ್ತೆ. ಲೇವಾಯ್ನ ಕಾಮ್ರೇಡ್ಸ್ ಮತ್ತೆ ಅರೆನ್ ಸೇರ್ಕೊಂಡು ಡಿನ್ನರ್ ಮಾಡ್ತಾ ಇದ್ದಾರೆ. ಮತ್ತೆ ಹಾಗೆ ಅಲ್ಲಿ ಅವರು ಸ್ವಲ್ಪ ಮಾತುಕತೆ ನಡೆಸ್ತಾ ಇದ್ದಾರೆ ಎರ್ವಿನ್ ನ ಮುಂದಿನ ಪ್ಲಾನ್ ಏನಾಗಿರ್ಬೋದು ಅಂತ. ಬಿಕಾಸ್ ಎರ್ವಿನ್ ಕಮಾಂಡರ್ ಅಂತ ನಿಮ್ಗೆ ಗೊತ್ತಿದೆ, ಅವರು ಏನ್ ಪ್ಲಾನ್ ಮಾಡ್ತಾರೆ, ವಾಲ್ಮಾರಿಯಾನ ರೀಕ್ಯಾಪ್ಚರ್ ಹೇಗೆ ಮಾಡ್ತಾರೆ ಅಂತ. ಮತ್ತೆ ಅಲ್ಲಿಗೆ ಬರ್ತಾರೆ ಸ್ಕ್ವಾಡ್ ಲೀಡರ್ ಹ್ಯಾಂಜೆ ಝೋ. ಇವಳ ಬಗ್ಗೆ ನಿಮ್ಗೆ ಹಿಂದಿನ ಎಪಿಸೋಡ್ ಅಲ್ಲಿ ಗೊತ್ತಾಗಿದೆ, ಹೇಗೆ ಇವಳಿಗೆ ಟೈಟನ್ ಗಳಂದ್ರೆ ಇಷ್ಟ ಮತ್ತೆ ಅವ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾಳೆ ಅಂತ. ಹಾಂಜೆ ಅರೆನ್ ಗೆ ಹೇಳ್ತಾಳೆ ಏನಂದ್ರೆ ಅವಳು ಹೇಗೆ 2 ಟೈಟನ್ ಗಳನ್ನ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ರು ಅವ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋಗೋಸ್ಕರ ಮತ್ತೆ ತಿಳ್ಕೊಳ್ಳೋಗೋಸ್ಕರ. ಹಾಗೆ ಹಾಂಜೆದು ಅರೆನ್ ಗೆ ಹೇಳ್ತಾಳೆ ನಾನ್ ನಿನ್ ಮೇಲೂ ಏನೋ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು, ನೀನ್ ಪರ್ಮಿಷನ್ ಕೊಡ್ತೀಯಾ ಅಂತ. ಅರೆನ್ ಗಂತೂ ಅರ್ಥ ಆಗ್ಲಿಲ್ಲ ಇವಳು ಅಂತದೇನ್ ಎಕ್ಸ್ಪೆರಿಮೆಂಟ್ ಮಾಡೋಕೆ ತಯಾರಿದ್ದಾಳೆ ಅಂತ. ಸೊ ಅರೆನ್ ಹೇಳ್ತಾನೆ ನನ್ಗಂತೂ ಇವೆಲ್ಲ ಡಿಸೈಡ್ ಮಾಡೋಕ್ ಆಗಲ್ಲ, ಯಾಕಂದ್ರೆ ನನ್ ಮೇಲೆ ನನ್ಗೆ ಕಂಟ್ರೋಲ್ ಇಲ್ಲ, ನೀವು ಲೇವಾಯ್ನ ಕೇಳಿ ಅಂತ. ಸೊ ಹಾಂಜೆ ಲೇವಾಯ್ನ ಹತ್ರ ಪರ್ಮಿಷನ್ ಕೇಳ್ತಾಳೆ ಅಂಡ್ ಲೇವಾಯ್ ಏನಾದ್ರು ಮಾಡ್ಕೊ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಮತ್ತೆ ಅವನ ಕಾಮ್ರೇಡ್ ಕೂಡ ಹೋಗುತ್ತೆ. ಅರೆನ್ ಮತ್ತೆ ಮತ್ತೆ ಕೇಳ್ತಾ ಇದ್ದಾನೆ ನೀವು ನನ್ ಮೇಲೆ ಅಂತದೇ ಎಕ್ಸ್ಪೆರಿಮೆಂಟ್ ಮಾಡೋಕ್ ಹೋಗ್ತಾ ಇದ್ದೀರಾ ಅಂತ. ಸೊ ಹಾಂಜೆ ಫೈನಲಿ ಹೇಳ್ತಾಳೆ ಏನಂದ್ರೆ ಅವರ ಸ್ಕ್ವಾಡ್ ಹೇಗೆ 2 ಟೈಟನ್ ಗಳನ್ನ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ರು ಎಕ್ಸ್ಪೆರಿಮೆಂಟ್ ಗೋಸ್ಕರ. ಅವಳು ಆ ಟೈಟನ್ ಗಳ ಜೊತೆ ಕಮ್ಯುನಿಕೇಟ್ ಮಾಡೋಕೆ ಟ್ರೈ ಮಾಡಿದ್ರು, ಏನೇನೋ ಕತೆಗಳನ್ನ ಹೇಳಿದ್ರು, ಮನುಷ್ಯರ ರೀತಿ ಟ್ರೀಟ್ ಮಾಡಿದ್ರು. 2 ಟೈಟನ್ ಗಳಿಗೂ ಕೂಡ ಹೆಸರಿಟ್ರು ಸ್ವೈನೆ ಮತ್ತೆ ಬೀನ್ ಅಂತ. ಹಾಂಜೆ ಅಂತೂ ಆ 2 ಟೈಟನ್ ಗಳನ್ನ ಮಕ್ಳ ರೀತಿ ನೋಡ್ಕೊಂಡ್ಲು, ಕತೆಗಳನ್ನ ಹೇಳ್ತಾ ಇದ್ಲು, ರಾತ್ರಿ ಇಡೀ ಎಚ್ಚರ ಇರ್ತಾ ಇದ್ಲು, ಒಳ್ಳೆ ಸೈಕೋಪ್ಯಾತ್ ರೀತಿ ಆಡ್ತಾ ಇದ್ಲು. ಅವಳಿಗೆ ಟೈಟನ್ ಗಳಂದ್ರೆ ಅಷ್ಟು ಇಷ್ಟ. ಅವಳು ಅರೆನ್ ಗೆ ಹೇಳ್ತಾಳೆ ಏನಂದ್ರೆ ಹಿಂದಿನ ಸಲ ಕೂಡ ಆಲ್ಬರ್ಟ್ ಮತ್ತೆ ಅಲ್ಜೋರಿನಾ ಅಂತ 2 ಟೈಟನ್ ಗಳನ್ನ ಕ್ಯಾಪ್ಚರ್ ಮಾಡಿದ್ವಿ ಅಂಡ್ ಅವುಗಳನ್ನ ನಾನು ಕೊಂದ್ಬಿಟ್ಟೆ ಬಿಕಾಸ್ ಅವುಗಳು ತುಂಬಾನೇ ಹಠ ಮಾಡ್ತಿದ್ವು ಅಂತ. ಟೈಟನ್ ಗಳ ಜೊತೆ ಕಮ್ಯುನಿಕೇಟ್ ಮಾಡೋಕಂತೂ ಟ್ರೈ ಮಾಡ್ತಾಳೆ, ಆದ್ರೆ ಒಂದ್ ವೇಳೆ ಅವುಗಳು ಸರಿಯಾಗಿ ಬಿಹೇವ್ ಮಾಡದೇ ಇದ್ರೆ ಟೈಟನ್ ಗಳನ್ನ ಪೀಸ್ ಮಾಡ್ಬಿಡ್ತಾಳೆ. ಅಂಡ್ ಇದನ್ನೆಲ್ಲ ಕೇಳಂತೂ ಅರೆನ್ ಹೇಳ್ತಾನೆ ಹಾಂಜೆ ನಿಮ್ಗೆ ಭಯ ಆಗಲ್ವಾ, ನಿಮ್ಗೆ ಟೈಟನ್ ಗಳಂದ್ರೆ ಅಷ್ಟು ಯಾಕೆ ಇಷ್ಟ, ಅವಂತೂ ಮನುಕುಲತೆಯನ್ನ ಬರೀ ನಾಶ ಮಾಡೋಕೆ ಬಂದಿರೋದು, ಮನುಷ್ಯರನ್ನ ಬರೀ ತಿಂತಾರೆ ಆ ಟೈಟನ್ ಗಳು, ಆದ್ರೆ ನೀವು ಟೈಟನ್ ಮುಂದೆ ಭಯನೇ ಇಲ್ದೆ ಹೇಗೆ ನಿಲ್ತೀರಾ ಅಂತ. ಅಂಡ್ ಹಾಂಜೆ ಹೇಳ್ತಾರೆ ಹೌದು ಮನುಷ್ಯರನ್ನ ತಿಂತಾರ ಆ ಟೈಟನ್ ಗಳು, ನಾನು ನನ್ನ ಕಾಮ್ರೇಡ್ಸ್ ಗಳನ್ನ ಕೂಡ ಕಳ್ಕೊಂಡಿದ್ದೀನಿ ಅವುಗಳಿಂದ. ಆದ್ರೆ ಒಂದಿನ ನಾನು ನೋಟಿಸ್ ಮಾಡಿದೆ ಏನಂದ್ರೆ ಆ ಟೈಟನ್ ಗಳು ಮನುಷ್ಯರ ರೀತಿನೇ ಕಾಣೋದು. ಯಾವಾಗ ನಾನು ಒಂದು 4 ಮೀಟರ್ ಉದ್ದದ ಟೈಟನ್ ನ ಕೊಂದೋ ಆಗ ಅದ್ರ ಕೈ ತುಂಬಾ ಲೈಟ್ ಆಗಿತ್ತು. ಮತ್ತೆ ನಾನ್ ಕೇಳ್ದೆ ನೀನು ಒಂದು ಟೈಟನ್ ಆಗಿ ಬದಲಾಗಬಹುದು, ಟ್ರಾನ್ಸ್ಫಾರ್ಮ್ ಆಗಬಹುದು ಅಂತ. ಸೊ ಯಾರು ಗೊತ್ತು ಆ ಟೈಟನ್ ಗಳು ಕೂಡ ಬಹುಶಃ ಮೊದಲು ಮನುಷ್ಯರೇ ಆಗಿದ್ರು, ಆದ್ರೆ ಇವಾಗ ಅವರು ಕಂಟ್ರೋಲ್ ತಪ್ಪಿದ್ದಾರೆ, ಹೀಗಾಗಿ ಅವರು ಮನುಷ್ಯರನ್ನ ಕೊಲ್ತಾರೆ, ತಿಂತಾರೆ. ಹಾಂಜೆಯ ಪರ್ಸ್ಪೆಕ್ಟಿವ್ ತುಂಬಾನೇ ಡಿಫ್ರೆಂಟ್ ಇದೆ ಗಾಯ್. ಅರೆನ್ಗೂ ಅನ್ಸುತ್ತೆ ಈ ಸರ್ವೆ ಕಾಪ್ಸ್ ನಲ್ಲಿ ಬರೀ ವಿಚಿತ್ರ ಜನರೇ ಇದ್ದಾರೆ ಅಂತ, ಬಟ್ ಅವನ್ಗೆ ಅರ್ಥ ಆಗತ್ತೆ ಏನಂದ್ರೆ ಈ ಸರ್ವೆ ಕಾಪ್ಸ್ ನಲ್ಲಿ ವಿಚಿತ್ರ ಜನರಿರ್ಬೋದು, ಆದ್ರೆ ಇವರಿಂದಾನೇ ಈ ಜಗತ್ತು ಬದಲಾಗಬಹುದು ಅಂತ. ಮತ್ತೆ ಅವನು ಹಾಂಜೆಗೆ ಹೇಳ್ತಾನೆ ನೀವು ನಿಮ್ಮ ಇನ್ನೂ ಎಕ್ಸ್ಪೆರಿಮೆಂಟ್ಸ್ ನ ಬಗ್ಗೆ ಹೇಳಿ ನನ್ಗೆ, ನಾನು ಆದಷ್ಟು ತಿಳ್ಕೊಂಡ್ರೆ ನಾಳೆ ನನ್ ಜೊತೆ ಆಗೋ ಎಕ್ಸ್ಪೆರಿಮೆಂಟ್ ನಲ್ಲಿ ಸರಿಯಾಗಿ ಪರ್ಫಾರ್ಮ್ ಮಾಡಬಹುದು ಅಂತ. ಸೊ ಹಾಂಜೆ ತನ್ನ ಎಕ್ಸ್ಪೆರಿಮೆಂಟ್ಸ್ ನ ಬಗ್ಗೆ ಹೇಳ್ತಾ ಪೂರ್ತಿ ಬೆಳಿಗ್ಗೆ ಆಗುತ್ತೆ ಅಂಡ್ ಅರೆನ್ಗಂತೂ ನಿದ್ದೆಗಣ್ಣು ಹತ್ತಿದೆ. ಅಂಡ್ ಅಲ್ಲಿಗೆ ಹಾಂಜೆಗೆ ನ್ಯೂಸ್ ಬರುತ್ತೆ ಏನಂದ್ರೆ ಆ 2 ಟೈಟನ್ ಗಳು ಅಂದ್ರೆ ಸ್ವೈನೆ ಮತ್ತೆ ಬೀನ್ ಸತ್ತಿದ್ದಾರೆ ಅಂತ. ಮತ್ತೆ ಹಾಂಜೆ ಅಲ್ಲಿ ಬಂದು ನೋಡಿದ್ರೆ ಈ 2 ಟೈಟನ್ ಗಳು ನಿಜವಾಗ್ಲೂ ಸತ್ತಿದ್ದಾರೆ. ಇಲ್ಲಿರೋ ಗಾರ್ಡ್ಸ್ ಮಾತಾಡ್ಕೊಂತ ಇದಾರೆ ಏನಂದ್ರೆ ಹಿಂದಿನ ರಾತ್ರಿ ಸನ್ರೈಸ್ ಆಗೋಕು ಮುಂಚೆ ಇದು ನಡೆದಿತ್ತು, ಯಾರೋ ಮೆಂಬರ್ಸೇ ಈ ಕೆಲಸ ಮಾಡಿದ್ದು, ಈ ಟೈಟನ್ ಗಳನ್ನ ಕೊಂದು ಹೋಗಿದ್ದು, ಅವ್ರ ಹತ್ರ ಓಡಿಯಂ ಗಿಯರ್ ಇತ್ತು ಅಂತ. ಅಂದ್ರೆ ಯಾರೋ ಇದಾರೆ ನಮ್ಮಲ್ಲೇ, ಯಾರೋ ಪ್ಲಾನ್ ಮಾಡ್ತಾ ಇದಾರೆ ನಮ್ಮ ಪ್ಲಾನ್ ನ ಫೇಲ್ ಮಾಡೋಕೆ. ಅಂಡ್ ಅಲ್ಲಿಗೆ ಕಮಾಂಡರ್ ಅರ್ವಿನ್ ಅರೆನ್ ನ ಹಿಂದೆ ಬರ್ತಾರೆ. ಅರ್ವಿನ್ ಬಂದು ಅರೆನ್ ನ ಮೇಲೆ ಕೈ ಇಟ್ಟು ಹೇಳ್ತಾರೆ ನಿನ್ಗೇನ್ ಅನ್ಸುತ್ತೆ ಇಷ್ಟು ಜನರಲ್ಲಿ ಯಾರು ಶತ್ರುಗಳು ಅಂತ. ಮತ್ತೆ ಅರೆನ್ಗೆ ಏನು ಅರ್ಥ ಆಗ್ಲಿಲ್ಲ. ಸೊ ಅರ್ವಿನ್ ಮತ್ತೇನು ಮಾತಾಡದೆ ಅಲ್ಲಿಂದ ಹೋಗ್ತಾರೆ ಲೇವಾಯ್ನ ಜೊತೆ ಆಚೆ. ಅಂಡ್ ಗಾಯ್ಸ್ ಇದಾಗಿತ್ತು ಅಟ್ಯಾಕ್ ಆನ್ ಟೈಟನ್ ಪಾರ್ಟ್ 3. ನೀವು ಆದಷ್ಟು ಲೈಕ್ಸ್ ನ ಕೊಡಿ ಈ ವಿಡಿಯೋಗೆ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ಅಂದಾಗೆ ವಿಡಿಯೋ ಹೇಗನ್ಸ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಪಾರ್ಟ್ 4 ಕೂಡ ಬೇಗ ಬರುತ್ತೆ, ಇನ್ ಮುಂದೆ ಜಾಸ್ತಿ ಡಿಲೇ ಮಾಡಲ್ಲ ಗುರು. ಮತ್ತೆ ಕೆಲವು ಸ್ಪೆಷಲ್ ವಿಡಿಯೋಸ್ ಹಾಗೆ ನಮ್ಮ ಮೆಂಬರ್ಶಿಪ್ ವಿಡಿಯೋಸ್ ನ ನೋಡೋದಿದ್ರೆ ಮೆಂಬರ್ಶಿಪ್ ನ ಪರ್ಚೇಸ್ ಮಾಡ್ಕೊಳ್ಳಿ, ಬರೀ 59 ರೂಪೀಸ್ ಅಷ್ಟೇ. ನಮ್ಗೆ ತುಂಬಾ ಸಪೋರ್ಟ್ ಸಿಗುತ್ತೆ ನೀವು ಪರ್ಚೇಸ್ ಮಾಡಿದ್ರೆ, ಅಂಡ್ ನಿಮ್ಗೆ ಸ್ವಲ್ಪ ಸ್ಪೆಷಲ್ ವಿಡಿಯೋಸ್ ಕೂಡ ಸಿಗುತ್ತೆ. ಅಂಡ್ ಹಾಗೆ ನಮ್ಮ ಚಾನೆಲ್ ನ ವಿಸಿಟ್ ಮಾಡಿ, ಇನ್ನು ತುಂಬಾ ವಿಡಿಯೋಸ್ ಇದೆ, ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಕೂಡ ಮಾಡ್ಬಿಡಿ. ಅಂಡ್ ಅಲ್ಲಿವರೆಗೂ ಸಿಗ್ತೀನಿ, ಬಾಯ್ ಬಾಯ್ ಗಾಯ್ಸ್.